ಕಣ್ಣುಗಳು ಮುಚ್ಚುತ್ತಾ ಹೌದು ದೇವ, ಅಂದು ಇಸಾಕನೊಂದಿಗಿದ್ದ ಆತನು, ಜೋಸೇಫನ ಸಂಗಡ ಇದ್ದ ಆತನು, ಇಂದು ನಮ್ಮೊಂದಿಗೆ ನೀವಿದ್ದೀರಿ. ಅದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ನೀವು ನಮ್ಮೊಂದಿಗೆ ಇರುವಂಥದ್ದು ಮಾತ್ರವಲ್ಲ ದೇವ, ನಮ್ಮನ್ನು ಅನುದಿನವೂ ಮುನ್ನಡೆಸುವವರಾಗಿದ್ದೀರಿ. ಅದಕ್ಕಾಗಿ ಸ್ತೋತ್ರ ತಂದೆ. ಇಸಾಕನಿಗೆ ನೀವು ನುಡಿದಂತೆ ನಾನು ನಿನ್ನ ಸಂಗಡ ಇರುವಂಥದ್ದು ನಿನ್ನನ್ನು ಏಳಿಗೆ ಪಡಿಸಲು. ನಿನ್ನ ಏಳಿಗೆಯು ತಿಂಗಳಿಗೋ ವರ್ಷಕ್ಕೂ ಅಲ್ಲ, ದಿನದಿಂದ ದಿನಕ್ಕೆ ನಿನ್ನ ಏಳಿಗೆಯು ಹೆಚ್ಚುವುದೆಂಬುದಾಗಿ. ತಂದೆ, ಈ ಸಮಯದಲ್ಲಿ ಒಂದು ಅತ್ಯುತ್ತಮವಾದಂತಹ ಕಾರ್ಯಗಳನ್ನು ನೆರವೇರಿಸಿದ ಆತನು ನಮ್ಮೊಂದಿಗೆ ನೀವಿದ್ದೀರದಕ್ಕಾಗಿ ಸ್ತೋತ್ರ ಸ್ವಾಮಿ. ಇನ್ನು ಮುಂದೆಯೂ ನಮ್ಮ ಮಧ್ಯದಲ್ಲಿ ನೆರವೇರಿಸುವ ಪ್ರತಿಯೊಂದು ಮಹತ್ತರವಾದ ಕಾರ್ಯಗಳಿಗಾಗಿ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ರಕ್ಷಕನ ನಾಮದಲ್ಲಿ, ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದ ನಮ್ಮ ಜೀವವುಳ್ಳ ತಂದೆಯೇ, ಹೇಳೋಣೆಲ್ಲರೂ ಆಮೇನ್ ಆಮೇನ್ ಆಮೇನ್. ಜೋರಾಗಿ ಚಪ್ಪಾಳೆ ದೊಡ್ಡ ತಂದೆಗೊಮ್ಮೆ ಹಲ್ಲೆಲೂಯ ಹಲ್ಲೆಲೂಯ ಪ್ರೈಸ್ ದಿ ಲಾರ್ಡ್. ಈಗ ದೇವರು ನಮ್ಮ ಸಂಗಡ ಇದ್ದಾರೋ ಇಲ್ವೋ? ಇದ್ದಾರೆ. ನಮ್ಮ ಸಂಗಡ ಇದ್ದಾರೋ ಇಲ್ವೋ? ಇದ್ದಾರೆ. ಇದ್ದಾರೆ. ಓಕೆ. ಏತಕ್ಕಾಗಿದ್ದಾರೆ? ನಮ್ಮನ್ನು ಏಳಿಗೆ ಪಡಿಸಲು. ಒಂದು ಏಳಿಗೆಯನ್ನ ಪಡಿಸಲಿಕ್ಕೆ. ನಮ್ಮ ಏಳಿಗೆ ಹೇಗೆ ನಡೆಯುತ್ತೆ? ತಿಂಗಳಿಗೋ ವರ್ಷಕ್ಕೋ ಅಲ್ಲ, ಬದಲಾಗಿ ದಿನದಿಂದ ದಿನಕ್ಕೆ. ಈಗ ಅವರು ನಮ್ಮೊಂದಿಗೆ ಇರಬೇಕಾದ್ರೆ ಬರಗಾಲಕ್ಕೆ ನಾವು ಎದುರುಕೊಳ್ಬೇಕಾ? ಬರಗಾಲಕ್ಕೆ ಎದುರುಕೊಳ್ಬೇಕಾ? ಇಲ್ಲ. ಓಕೆ. ರೋಗಕ್ಕೆ ಎದುರುಕೊಳ್ಬೇಕಾ? ನೋ. ಸಾಲಕ್ಕೆ ಎದುರುಕೊಳ್ಬೇಕಾ? ನೋ. ಹಂಗೆ ಸಾಲಗಾರನ ಎದುರುಕೊಳ್ಬೇಕಾ? ಇಲ್ಲ. ಹಂಗಂತ ನಾಳೆ ಹೋಗಿ ಸಾಲಗಾರನ ಎದೆ ಮೇಲೆ ಕೂತ್ಕೊಬಿಟ್ಟಿರ. ಹೇಳಿದರು ಬ್ರದರು, ಸಾಲಗಾರನಿಗೆ ಎದುರ್ಕೋಬೇಡಿ ಅಂತ ರೋಡಲ್ಲಿ ನಡ್ಕೊಂಡು ಹೋಗ್ತೀನಿ. ಅದು ಹೆಂಗೆ ಬಂದನೋ ನೋಡ್ತೀನಿ. ನೀವು ಸಾಲ ತೀರಿಸೋವರೆಗೂ, ನೀವು ಈಸ್ಕೊಂಡಿರೋ ಸಾಲ ತೀರಿಸೋವರೆಗೂ ಅವನು ನಿಮ್ಗೆ ಯಜಮಾನನೇ. ಓಕೆ. ಹಂಗನ್ಬಿಟ್ಟು ಎದುರ್ಕೊಳ್ಳೋದಿಲ್ಲ. ಏನ್ಲಾ ಮಾಡಿ ಅಂತ ಹೋಗಿದ್ರೆ ಆಮೇಲೆ ನಮ್ಮನ್ನು ಕರಿಬೇಡಿ. ಬ್ರದರ್ ನೀವು ಹೇಳಿದ್ರಿ, ನಾವು ಹಂಗೆ ಮಾಡಿದ್ವಿ, ನಾವು ಅದನ್ನೇ ಹೇಳಿಲ್ಲ. ಓಕೆ. ಭಯ ಪಡಬಾರ್ದಷ್ಟೆ. ಯಾವುದಕ್ಕೂ ನಾವು ಹಂಚಬಾರದು. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಆಗ ರೋಗಕ್ಕೆ ಭಯ ಪಡಬೇಕಾ? ಇಲ್ಲ. ಸಾಲಕ್ಕೆ ಇಲ್ಲ. ಚಿಂತೆಗೆ ಇಲ್ಲ. ಯಾವುದಕ್ಕೂ ನಾವು ಭಯಪಡುವ ಅಗತ್ಯ ಇಲ್ಲ. ಯಾಕೆಂದ್ರೆ ದೇವರು ನಮ್ಮೊಂದಿಗೆ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹೇಳಿ ನಿಮ್ಮ ಅಕ್ಕಪಕ್ಕದವರಿಗೆ, ನಾನು ಮತ್ತು ನೀನು ಯಾವುದಕ್ಕೂ ಭಯಪಡುವ ಹಾಗಿಲ್ಲ. ಯಾಕೆಂದರೆ ಹಳೆಯ ಒಡಂಬಡಿಕೆಯಲ್ಲಿ ದೇವರಾಗಿದ್ದಾತನು ಕ್ರಿಸ್ತ ಯೇಸುವಿನ ಮೂಲಕ ನಮಗೆ ತಂದೆಯಾಗಿದ್ದಾರೆ. ಹಳೆಯ ಒಡಂಬಡಿಕೆಯಲ್ಲೇ 100% ಫಲವನ್ನು ತಂದಾತನು ನಮ್ಮ ಜೀವನದಲ್ಲಿ ಇನ್ನು ಹೆಚ್ಚಿನದನ್ನು ನೆರವೇರಿಸುವಾತನು. ಪ್ರೈಸ್ ದಿ ಲಾರ್ಡ್. ಹಳೆ ಒಡಂಬಡಿಕೆಯಲ್ಲಿ ದೇವರು ಹೇಳಿದ್ರು ದಿನದಿಂದ ದಿನಕ್ಕೆ. ಹೌದಾ? ಬಟ್ ಹೊಸ ಒಡಂಬಡಿಕೆಯಲ್ಲಿ ಮಕ್ಕಳು ಕ್ಷಣದಿಂದ ಕ್ಷಣಕ್ಕೆ. ಹಂಗಾರೆ ಶೇರ್ ಮಾರ್ಕೆಟ್ಗೆ ಹೋಗ್ತೀನಿ ಬ್ರದರ್. ಕ್ಷಣದಿಂದ ಕ್ಷಣವೂ ನಮ್ಮದು ಅಭಿವೃದ್ಧಿಯ ಹೊರತು ಕ್ಷೀಣಿಸಬಾರದು. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಹಾಗಾದ್ರೆ ಹೇಳ್ತೀರಿ ಎಲ್ಲರೂ ನನ್ನ ಜೊತೆ, ಯೇಸು ನಮ್ಮ ಜೊತೆ ಇರಬೇಕಾದ್ರೆ ನಮಗೆ ಭಯ ಇರುತ್ತಾ? ಇಲ್ಲ ಬ್ರದರ್. ಚಿಂತೆ ಇರಬೇಕಾ? ಇಲ್ಲ. ಸೋಲು ಇಲ್ಲ. ಯಾವುದು ಇರಬಾರ್ದು. ಪ್ರೈಸ್ ಗಾಡ್. ಹೇಳಿ ಹಾಗಾದ್ರೆ, ನೀ ನನ್ನ ಅಕ್ಕಪಕ್ಕದವ್ರು ನೋಡ್, ಪಕ್ಕದವ್ರಿಗೆಲ್ಲ ನಾನು ಹೇಳದುದು ನೀವು ಹೇಳಿ ಅಷ್ಟೇ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವಿಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲಿಲ್ಲ. ಫರೋಹಾನ ಎದ್ದರು ಗೊಲ್ಯಾತನೆ ನಿಂತರು. ನೀ ನನ್ನ ಜೊತೆಯಲ್ಲಿ ಇರುವೆ ದೇವ. ಯೇಸುವೆ, ನೀವೇ ನನ್ನ ಬಲವು. ಯೇಸುವೆ, ನೀವೇ ನನ್ನ ಜಯವು.
ನನ್ನ ಜಯವು. ಯೇಸುವೆ ಯೇಸುವೆ ನೀವೇ ನನ್ನ ನೀವೇ ನನ್ನ ಧೈರ್ಯವು. ಧೈರ್ಯವು. ಯೇಸುವೆ ಯೇಸುವೆ ನೀವೇ ನನ್ನ ನೀವೇ ನನ್ನ ಎಲ್ಲವೂ. ಎಲ್ಲವೂ. ಓಕೆ, ಹೇಳಿ, ಎರಡು ಕೈ ಮೇಲೆತ್ತಿ ತೋರಿಸಿ. ಯೇಸುವೆ ಯೇಸುವೆ ಒಂದು ಕೈಯಲ್ಲಿ, ಎರಡು ಕೈ. ಯೇಸುವೆ ನೀವೇ ನನ್ನ ನನ್ನ ಬಲವು. ಬಲವು. ಬಲ ಹಿಂಗ್ ತೋರಿಸ್ತೀರಾ? ಹಿಂಗೆ ಕೈಲಿ ಬಲನೇ. ನೋಡಿ brother. ಆ ಹಿಂಗೆ ತತ್ತಿ ಶಕ್ತಿ ತೋರಿಸ್ತೀರಲ್ಲ, ಹೆಂಗ್ ತೋರಿಸ್ತೀರಾ? ನೋಡಿ. ಹಾಗೆ. ಪ್ರೈಸ್ ಗಾಡ್. ಯೇಸುವೆ ಯೇಸುವೆ ನೀವೇ ನೀವೇ ನನ್ನ ನನ್ನ ಬಲವು, ಬಲವು. ನನ್ನ ನನ್ನ ಜಯವು. ಜಯವು. ಜಯ ಹಿಂಗ್ ತೋರ್ಸಕ್ ಹೋಗ್ಬಿಡಿ. ಓಕೆ, ಆಮೇಲೆ ಬೇರೆ ಥರ ತೋರಿಸೋರು ಕಷ್ಟ, ಅದಕ್ಕೆ ಹಿಂಗ್ ತೋರಿಸ್ತಿದ್ದೀನಿ. ಜಯವು ನೀವೇ ನನ್ನ ನೀವೇ ನನ್ನ ಧೈರ್ಯವು, ನನ್ನ ಎಲ್ಲವೂ. ಸ್ವಲ್ಪ ಎರಡು ಕೈ ತೋರಿಸಿ. ಎಲ್ಲವೂ. ವೆರಿ ಗುಡ್. ಪ್ರೈಸ್ ಗಾಡ್. ರೆಡಿನಾ? ರೆಡಿನಾ? ಓಕೆ. ದೇವರ ಆಲಯದಲ್ಲಿ ಹಾಗಾದ್ರೆ ಭಯ ಇಲ್ಲದ ಮೇಲೆ ಇನ್ನೇನಿರುತ್ತೆ? ಆನಂದ. ಭಯ ಇಲ್ಲದ ಮೇಲೆ ಏನಿರುತ್ತೆ? ಆನಂದ ಇರ್ತದೆ, ಸಂತೋಷ ಇರ್ತದೆ. ಹೌದಲ್ಲೋ? ಸಂತೋಷ ಇದ್ರೆ ಮುಖ ಹೇಗಿರ್ತದೆ? ಅರಳಿರುತ್ತಾ, ಮುದುರ್ಕೊಂಡಿರುತ್ತಾ? ಪ್ರೈಸ್ ಗಾಡ್. ಹಾಗಾದ್ರೆ ನಗು ಮುಖದೊಂದಿಗೆ ಚಪ್ಪಾಳೆ ತಡ್ತಾ ಪ್ರತಿಯೊಬ್ಬರು ಕೂಡ ಹೇಳ, ಒಂದು ನಿಮಿಷ, ಒಂದು ನಿಮಿಷ, ಒಂದು ನಿಮಿಷ, ಒಂದು ನಿಮಿಷ, ಒಂದು ನಿಮಿಷ, ಒಂದು ನಿಮಿಷ, ಒಂದು ನಿಮಿಷ. ಹಿಟ್ಟಿನ ಹೊಡೆದಂಗೆ, ಹಿಟ್ಟಿನ ಮುದ್ದೆ ತಡ್ದಂಗೆ ರಪ 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 ಅಂತ ತಟ್ಟಬೇಡಿ. ಓಕೆ, ಸ್ವಲ್ಪ ನಿಧಾನಕ್ಕೆ. ಹೇಗೆ ತಟ್ಟಬೇಕು ಹೇಳಿ? ಒಂದಾದ್ಮೇಲೆ ಒಂದು ಬರಬೇಕು. ಪಟ 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 ಅಂತ ಒಂದು ನಿಮಿಷ ಹೊಡೆದ್ಬಿಟ್ಟು ಆಮೇಲೆ ಸುಸ್ತಾಗಿ ನಿಲ್ಲಿಸ್ಬಿಡ್ಬೇಡಿ. ಓಕೆ, ಚಪ್ಪಾಳೆನ ಹಾಡಿಗೆ ತಕ್ಕಂತೆ ತಟ್ಟುವ, ಕರಗಳನ್ನು ಮೇಲೆ ಎತ್ತಿ ಚಪ್ಪಾಳೆ ತಟ್ಟೋಣ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಓಕೆ, ರೆಡಿನಾ? ಓಕೆ, ಚಪ್ಪಾಳೆ ಮೇಲೆ. ಓಕೆ, ಚೆನ್ನಾಗಿ ಕಾಣ್ತಿಲ್ಲ, ಬರೀ ಚಪ್ಪ. ನಾನು ಮ್ಯೂಸಿಕ್ ನಿಲ್ಸಿದ್ರು ಹೊಡಿತಿದ್ದೀರಾ? ಓಕೆ, ಮೇಲೆ ಚಪ್ಪಾಳೆ ಕರೆಕ್ಟ್ ಬರಬೇಕಂದ್ರೆ ಕೆಳಗಡೆನೇ ಸರಿ ಇರಬೇಕು. ಏನು ಕೆಳಗಡೆ ಅಂದರೆ ಕಾಲು. ನೀವು ನಿಂತಿತ್ತವೇ ಹೊಡೆದ್ರೆ ಹೆಂಗೆ ಬೇಕಂಗೆ ಹೊಡಿತೀರ. ಓಕೆ, ಒಂದ್ಸರಿ ಕಾಲು ಬಲಗಾಲನ್ನು ಎಡಗಡೆ ಎತ್ತಾಕಿ ಹಾಕಿ ಪುನಃ ತೆಗೀರಿ, ಸಾಕು. ಓಕೆ, ಎಡಗಾಡನ್ನು ಬಲಗಡೆಗೆ ಮಾಡಿ, ಬಟ್ ಎರಡೂ ಒಟ್ಟಿಗೆ ಮಾಡೋಕೆ ಹೋಗ್ಬೇಡಿ, ಆಯಿತಾ? ಶಕ್ತಿಮಾನ್ ಆಗೋಕೆ ಹೋಗ್ತೀರಾ ಆಮೇಲೆ. ಎರಡು ಒಟ್ಟಿಗೆ ಮಾಡಬೇಡಿ. ಸ್ವಲ್ಪ ಕಾಲು ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ, ಚಪ್ಪಾಳೆ ಮೇಲೆ, ಮುಖದಲ್ಲಿ ನಗು. ಓಕೆ, ಮೂರನ್ನು ಇಟ್ಟುಕೊಂಡು ಹಾಡು ಹೇಳೋಣ. ಚಪ್ಪಾಳೆ. ಹೇಳೋಣ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ಫರೋಹನೇ ಎದ್ದರು, ಗೊಲ್ಯಾತನೇ ನಿಂತರು, ನೀ ನನ್ನ ಜೊತೆಯಲ್ಲಿ ಇರುವೆ ದೇವಾ. ಫರೋಹನೇ ಎದ್ದರು, ಗೊಲ್ಯಾತನೇ ನಿಂತರು, ನೀ ನನ್ನ ಜೊತೆಯಲ್ಲಿ. ಹೇಳೋಣ. ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ, ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ಚಪ್ಪಾಳೆ ಮೇಲೆ. ಚಪ್ಪಾಳೆ ತಡೆದ ಪ್ರತಿಯೊಬ್ಬರು ಸಿಂಹದ ಗವಿಯಲ್ಲಿ ದಾನಿಯೇಲನ
ಜೊತೆಗಿದ್ದು ಕಾದದ್ದು ನೀನೇ ತಾನೇ. ಉರಿಯುವ ಬೆಂಕಿಯಿಂದ ನಿನ್ನ ಭಕ್ತರನ್ನು ಜೊತೆಗಿದ್ದು ಬಿಡಿಸಿದ್ದು ನೀನೇ ತಾನೇ. ಸಿಂಹದ ಗವಿಯಲ್ಲಿ ದಾನಿಯೇಲನ ಜೊತೆಗಿದ್ದು ಕಾದದ್ದು ನೀನೇ ತಾನೇ. ಉರಿಯುವ ಬೆಂಕಿಯಿಂದ ನಿನ್ನ ಭಕ್ತರನ್ನು ಜೊತೆಗಿದ್ದು ಬಿಡಿಸಿದ್ದು ನೀನೇ ತಾನೆ. ನೀನು ನನ್ನಾಯ ದೇವರು ಯೇಸುವೇ, ನೀ ನನ್ನಾಯ ಕುರುಬನು ಯೇಸುವೇ. ನೀ ನನ್ನಾಯ ದೇವರು ಯೇಸುವೇ, ನೀ ನನ್ನಾಯ ಕುರುಬನು ಯೇಸುವೇ. ಯೇಸುವೇ ನೀ ನನ್ ಬಲವು, ಯೇಸುವೇ ನೀ ನನ್ ಜಯವು. ಯೇಸುವೇ ನೀ ನನ್ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ಯೇಸುವೇ ನೀ ನನ್ ಬಲವು, ಯೇಸುವೇ ನೀ ನನ್ ಜಯವು. ಯೇಸುವೇ ನೀ ನನ್ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ಚಪ್ಪಾಳೆ ಮೇಲೆ. ಹಾಲೆಲೂಯಾ. ಓಕೆ, ಸಿಂಹದ ಗವಿಯಲ್ಲಿ ಯಾರನ್ನ ಹಾಕಿದ್ರು? ದಾನಿಯ. ಸಿಂಹ ಎದುರುಕೊಳ್ತಾ ದಾನಿಯಲ್ಲಿ ಎದುರುಕೊಂಡ. ಸಿಂಹ ಎದುರುಕೊಳ್ತಾ ದಾನಿಯೇಲನ ಎದುರುಕೊಂಡ. ಹಾಗಾದ್ರೆ ನೀವು ಸಿಂಹನೇ ಎದುರ್ಕೊಳ್ಳೋಂಥವ್ರ ಅಥವಾ ಸಿಂಹನ ನೋಡಿ ಎದುರ್ಕೊಳ್ಳೋಂಥವ್ರ? ಓಕೆ, ನಿಮ್ಮ ಕಡೆ ಏನು ಹೇಳ್ತೀರಿ? ಇಲಿ. ಓಕೆ, ಇಲಿ ನೋಡಿದಿರಲ್ಲ, ಏನು ಹೇಳ್ತೀರಾ ನಿಮ್ಮ ಕಡೆ? ಅಷ್ಟೇ ಹೇಳ್ತೀರಾ, ಬೇರೆ ಏನಾದ್ರು ಹೇಳ್ತೀರಾ? ನಮ್ಮ ಕಡೆ ಬೇರೆ ಹೇಳ್ತೀರ, ಆಯ್ತಾ? ಇಲ್ಲಿ ಬೆಕ್ಕು ನೋಡಿದ್ರೆ ಏನಾಗುತ್ತೆ? ಓಡೋಗುತ್ತೆ. ಬೆಕ್ಕು ನಾಯಿ ನೋಡಿದ್ರೆ, ನಾಯಿ ಸಿಂಹನ ನೋಡಿದ್ರೆ, ಸಿಂಹ ನಮ್ಮನ್ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಓಕೆ, ಇಲ್ಲಿ ಬೆಕ್ಕನ್ನು ನೋಡಿದ್ರೆ ಏನಾಗುತ್ತೆ? ಓಡೋಗುತ್ತೆ. ಬೆಕ್ಕು ನಾಯಿನ ನೋಡಿದ್ರೆ, ನಾಯಿ ಸಿಂಹನ ನೋಡಿದ್ರೆ, ಸಿಂಹ ಮನುಷ್ಯನ ನೋಡಿದ್ರೆ, ಸಿಂಹ ನೋಡಿದ್ರೆ ನಾವು ಓಡೋಗ್ತೀವಿ, ಆಯ್ತಾ? ಲೋಕನ. ಬಟ್ ಆದರೆ ದೇವರು ನಮ್ಮೊಂದಿಗೆ ಇರುವುದರಿಂದ ಯಾವುದನ್ನೂ ಕೂಡ ನಮ್ಮ ಜೀವಿತದಲ್ಲಿ ನೆರವೇರಿಸಲಿಕ್ಕೆ ಸಾಧ್ಯವಿಲ್ಲ. ಬೈಬಲಲ್ಲಿ ನಾವು ನೋಡುವಾಗ ಸಂಸೋನನು ಸಿಂಹವನ್ನು ಏನು ಮಾಡ್ತಾನೆ? ಸೀಳಬಿಡ್ತಾನೆ. ಓಕೆ, ದಾವೀದನು ಸಿಂಹದ ಮೇಲೆ ಏನು ಮಾಡ್ತಾನೆ? ಏರಗತನ ದಾಳಿ ಮಾಡ್ತಾನೆ. ಹೌದಾ? ದಾನಿಯೇಲನ ಏನು ಮಾಡ್ತಾನೆ? ಏನೂ ಮಾಡೋದಿಲ್ಲ, ಬಟ್ ಸಿಂಹ ಸೈಲೆಂಟ್ ಆಗೋಗ್ತದೆ. ಹೌದಲ್ಲೋ? ಅದರ ಅರ್ಥ ಏನನ್ನೋದಾದರೆ ಪ್ರಿಯರೇ, ವ್ಯಾಘ್ರನಂತೆ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಬರಬಹುದು, ಬಟ್ ನಿಮ್ಮ ಮೇಲೆ ಒಂದೇ ಒಂದು ಉಗುರಿನ ಗುರುತು ಕೂಡ ಬೀಳಲಿಕ್ಕೆ ಸಾಧ್ಯವಿಲ್ಲ. ಪ್ರೈಸ್ ಗಾಡ್. ಸಿಂಹದ ಗವಿಯಲ್ಲಿ ದೇವರು ಏನು ಮಾಡಿದ್ರಂತೆ? ದಾನಿಯೇಲನನ್ನ ರಕ್ಷಿಸಿದ್ರು. ಉರಿಯುವ ಬೆಂಕಿಗೆ ಯಾರಾದರೂ ಕೈ ಹಾಕಿ ನೋಡ್ತೀರಾ? ಇಲ್ಲ. ಯಾಕೆ? ಸುಟ್ಟು ಹೋಗ್ತವೆ. ಬಟ್ ಶದ್ರಕ್, ಮೇಷಕ್, ಅಬೇದ್ನೆಗೋವನ್ನು ದೇವರು ಏನು ಮಾಡಿದ್ರು? ಬೆಂಕಿಯ ಮಧ್ಯದಿಂದ ಕಾಯ್ದ್ರು. ಪ್ರೈಸ್ ಗಾಡ್. ಸದೇ ದೇವರು ಇಂದು ನಮಗೇನಾಗಿದ್ದಾರೆ? ತಂದೆಯಾಗಿದ್ದಾರೆ. ಹೌದಾ? ಅವರಿಗೆ ದೇವರು ನಮಗೇನಾಗಿದ್ದಾರೆ? ತಂದೆಯಾಗಿದ್ದಾರೆ. ಈಗ ತಂದೆ ಆದಮೇಲೆ ಅವರೇ ಅಷ್ಟು ಸಂತೋಷ ಪಡಬೇಕಾದ್ರೆ ನಾವೇನು ಮಾಡ್ಬೇಕಂತೆ? ಶದ್ರಕ್, ಮೇಷಕ್, ಅಬೇದ್ನೆಗೋ ಬೆಂಕಿಯ ಮಧ್ಯದಲ್ಲಿ ಏನು ಮಾಡ್ತಿದ್ರು ಗೊತ್ತಾ? ತಿರುಗಾಡ್ತಿದ್ರು. ಏನು ಮಾಡ್ತಿದ್ರು? ಹಾಗಾದ್ರೆ ತಿರುಗಾಡ್ದೇನೆ ಬಿಡಿಸ್ಕೊಂಡು ಹೋಗಿ ಅಂತ ಒದ್ದಾಡ್ತಿದ್ರಾ ಅಥವಾ ಕಿರಿಚಾಡ್ತಿದ್ರಾ? ಏನು ಮಾಡ್ತಿದ್ರು? ಸಮಸ್ಯೆಯ ಮಧ್ಯದಲ್ಲಿ ದೇವರ ಮಕ್ಕಳು ಕಿರಿಚಾಡೋದಿಲ್ಲ. ಸಮಸ್ಯೆಯ ಮಧ್ಯದಲ್ಲಿ ದೇವರ ಮಕ್ಕಳು ಆನಂದದೊಂದಿಗೆ ತಿರುಗಾಡ್ತಾರೆ. ಪ್ರೈಸ್ ಗಾಡ್. ಹಾಲಲ್ಲಿ. ಯಾಕೆಂದ್ರೆ ಸಮಸ್ಯೆ ನನಗೆ ಏನನ್ನೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೇಳಿ ನಿಮ್ಮ ಅಕ್ಕಪಕ್ಕದವ್ರಿಗೆ ಸಮಸ್ಯೆ. ನಿಮ್ಮ ಅಕ್ಕಪಕ್ಕದವ್ರಿಗೆ ಹೇಳಿ ಸಮಸ್ಯೆ. ಸಮಸ್ಯೆನ ಹೆಸರವ್ರು ಯಾರಾದ್ರೂ ಇದ್ದೀರಾ? ಇಲ್ಲ ತಾನೆ? ಮತ್ತೆ ಹೇಳಿ ಸಮಸ್ಯೆ ನೀನಲ್ಲ, ಸಮಸ್ಯೆಗಳು ನನಗೆ ಏನನ್ನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಸಮಸ್ಯೆಗಳನ್ನು ಜಯಿಸಿದ ಆತನು ನನ್ನೊಂದಿಗಿದ್ದಾನೆ. ಪ್ರೈಸ್ ಅಲ್ಲ. ಈಗ ಅದೇ ದೇವರು ನನ್ನೊಂದಿಗಿದ್ದಾರೆ ಇಲ್ವೋ? ಬಟ್ ಅವ್ರು ಇದ್ದ ಮೇಲೆ ಖುಷಿ ಹೆಚ್ಚಾಗಬೇಕಾ ಕಮ್ಮಿ ಆಗಬೇಕಾ? ಹೆಚ್ಚಾಗಬೇಕಾ ಕಮ್ಮಿ ಆಗಬೇಕಾ?
ಚಿಂತೆ ಏನು ಮಾಡ್ತದೆ? ಸಂತೋಷವನ್ನು ಕಡಿಮೆ ಮಾಡ್ತದೆ. ದೇವರು ನನ್ನೊಂದಿಗಿರುವಂಥ ಕಾರ್ಯ ಏನು ಮಾಡ್ತದೆ? ನನ್ನನ್ನು ಆನಂದಪಡಿಸ್ತದೆ. ಪ್ರೈಸ್ ಗಾಡ್. ಈಗ ನಾನು ಏನೂ ಹೇಳ್ಕೊಡಲ್ಲ, ಚಪ್ಪಾಳೆ ತಟ್ಟಿ ಕೈ ಎತ್ತಿ ಕೈ ತೋರಿಸಿ ಏನೂ ಹೇಳಲ್ಲ. ನಿಮ್ಗೆ ಬಿಟ್ಟಿದ್ದು ನಿಮ್ಮ ದೇವರಿಗೆ ಬಿಟ್ಟಿದ್ದು. ಓಕೆನಾ? ನೀವು ಹೆಂಗಾದರೂ ಮಾಡ್ಬೋದು. ರೆಡಿನಾ? ರೆಡಿ? ಓಕೆ. ಸಿಂಹದ ಗವಿಯಲ್ಲಿ ದಾನಿಯೇಲನ ಜೊತೆಗಿದ್ದು ಕಾದದ್ದು ನೀನೇ ತಾನೇ. ಉರಿಯುವ ಬೆಂಕಿಯಿಂದ ನಿನ್ನ ಭಕ್ತರನ್ನು ಜೊತೆಗಿದ್ದು ಬಿಡಿಸಿದ್ದು ನೀನೇ ತಾನೇ. ಸಿಂಹದ ಗವಿಯಲ್ಲಿ ದಾನಿಯೇಲನ ಜೊತೆಗಿದ್ದು ಕಾದದ್ದು ನೀನೇ ತಾನೇ. ಉರಿಯುವ ಬೆಂಕಿಯಿಂದ ನಿನ್ನ ಭಕ್ತರನ್ನು ಜೊತೆಗಿದ್ದು ಬಿಡಿಸಿದ್ದು ನೀನೇ ತಾನೇ. ನೀನು ನನ್ನಾಯ ದೇವರು ಯೇಸುವೇ, ನೀ ನನ್ನಾಯ ಕುರುಬನು ಯೇಸುವೇ. ನೀ ನನ್ನಾಯ ದೇವರು ಯೇಸುವೇ, ನೀ ನನ್ನಾಯ ಕುರುಬನು ಯೇಸುವೇ. ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು. ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ಹೇಳೋಣ ಇನ್ನೊಮ್ಮೆ. ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು. ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ಫರೋಹಾನೆ ಎದ್ದರು, ಗೊಲಿಯಾತನೆ ನಿಂತರು, ನೀ ನನ್ನ ಜೊತೆಯಲ್ಲಿ ಇರುವೆ ದೇವಾ. ಫರೋಹಾನೆ ಎದ್ದರು, ಗೊಲಿಯಾತನೆ ನಿಂತರು, ನೀ ನನ್ನ ಜೊತೆಯಲ್ಲಿ. ಓ ಫರೋಹಾನೆ ಎದ್ದರು, ಗೊಲಿಯಾತನೆ ನಿಂತರು, ನೀ ನನ್ನ ಜೊತೆಯಲ್ಲಿ. ಫರೋಹಾನೆ ಎದ್ದರು, ಗೊಲಿಯಾತನೆ ನಿಂತರು, ನೀ ನನ್ನ ಜೊತೆಯಲ್ಲಿ. ಹೇಳುವ ಜೋರಾಗಿ. ಫರೋಹಾನೆ ಎದ್ದರು, ಗೊಲಿಯಾತನೆ ನಿಂತರು, ನೀ ನನ್ನ ಜೊತೆಯಲ್ಲಿ. ಫರೋಹಾನೆ ಎದ್ದರು, ಗೊಲಿಯಾತನೆ ನಿಂತರು, ನೀ ನನ್ನ ಜೊತೆಯಲ್ಲಿ ಇರುವೆ ದೇವಾ. ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು. ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು. ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ಚಪ್ಪಾಳೆ. ಇನ್ನು ಜೋರಾಗಿ. Hallelujah. ಓಕೆ, ಕುಳಿತುಕೊಳ್ಳಿ. Praise the Lord.
Praise the Lord. Hallelujah. 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 Thank you, Jesus. Thank you, Jesus. Praise you, Jesus. Praise you, Jesus. Hallelujah. 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 ಓಕೆ, ಸುಸ್ತಾಯ್ತಾ? No. ಆಗಿಲ್ಲ, ಮತ್ತೆ ಪುನಃ ಕುಣಿಸಲ್ಲ. ಓಕೆ, ಪ್ರೈಸ್ ಅಲ್ಲ. Praise the Lord. Hallelujah. Hallelujah. ಕಣ್ಣುಗಳ ಮುಚ್ಚೋಣ ಒಂದು ನಿಮಿಷ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್. ಯೇಸುವೆ, ಹೌದು ದೇವ, ನೀವು ನಮ್ಮೊಂದಿಗಿರುವಾಗ ನಮಗೆ ಯಾವುದೇ ಭಯವಿಲ್ಲ. ನೀವು ನಮ್ಮೊಂದಿಗಿರುವಾಗ ನಮಗೆ ಯಾವುದೇ ಸೋಲಿಲ್ಲ. ಫರೋಹಾನ ಎದ್ದರು, ಗೊಲ್ಯಾತನೇ ನಿಂತರು, ನೀವು ನಮ್ಮ ಜೊತೆಯಲ್ಲಿ ಇರುವವರಾಗಿದ್ದೀರಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ದೇವ. ತಂದೆ, ವಿಶೇಷವಾಗಿ ಈ ಸಮಯದಲ್ಲಿ ಮತ್ತೊಮ್ಮೆ ನಮ್ಮನೆ ಸಂಪೂರ್ಣವಾಗಿ ನಿಮ್ಮ ಪರಿಶುದ್ಧ ಕರಗಳಿಗೊಪ್ಪಿಸುತ್ತಾ, ಇಂದಿನ ಈ ತರಗತಿಯಲ್ಲಿ ಇನ್ನು ಮುಂದೆ ನೀವು ಕಲಿಸುವಂತಹ ಅತಿ ಅಮೂಲ್ಯವಾದ ರಹಸ್ಯಕ್ಕಾಗಿಯೂ ಮತ್ತು ಅದು ನಮ್ಮ ಮಧ್ಯದಲ್ಲಿ ನೆರವೇರುವಂತಹ ಮಹತ್ತರವಾದ ಕಾರ್ಯಕ್ಕಾಗಿ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಮುಂಚಿತವಾಗಿ ವಂದನೆಗಳನ್ನು, ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಪ್ರಾರ್ಥಿಸ್ತಾ ಇದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ತಡೆದ ಕೃತಜ್ಞತೆ ಸಲ್ಲಿಸೋಣ. ಹಾಲೆಲೂಯ, ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. Praise the Lord. ಓಕೆ, ಬೆಳಗಿನ ತರಗತಿಯಲ್ಲಿ ನಾವು ನೋಡುವಾಗ ರೂತಳು ಮತ್ತು ನಹೋಮಿಯ ಜೀವನ ಕಹಿ ಆಯಿತು. ಕಾರಣ ಆಕೆ ತೆಗೆದುಕೊಂಡ ತಪ್ಪಾದ ನಿರ್ಧಾರ. ಬಟ್ ರೂತಳ ಜೀವನ ಪ್ರಿಯರೇ ಕಹಿ ಆಗಲಿಲ್ಲ. ರೂತಳ ಜೀವನ ಅತ್ಯುತ್ತಮಕರವಾಯಿತು. ಯಾಕೆಂದರೆ ರೂತಳು ಯಾವುದೇ ಕಾರಣಕ್ಕೂ ಯಹೂದ್ಯಳಲ್ಲ, ಬಟ್ ಆಕೆ ಮೋವಾಬ್ಯಳು, ಅನ್ಯಳು. ಬಟ್ ಆದರೆ ಯಾವಾಗ ನಹೋಮಿ ಮಗನನ್ನು ಮದುವೆಯಾದಳು, ನಹೋಮಿ ಕುಟುಂಬಕ್ಕೆ ಸೇರಲ್ಪಟ್ಲು, ಅನ್ಯಳಾಗಿದ್ದರೂ ಕೂಡ ಪ್ರಿಯರೇ ಆಕೆ ತೆಗೆದುಕೊಂಡಂಥ ಒಂದು ನಿರ್ಧಾರ ಅವಳ ಜೀವನವನ್ನು ಬದಲಾಯಿಸಿಬಿಡ್ತು. ಆಕೆ ಹೇಳ್ತಾಳೆ ಏನನ್ನೋದಾದರೆ, ನಹೋಮಿಗೆ ಇಬ್ಬರು ಸೊಸೆಯಂದಿರು, ಒಬ್ಬಳ ಹೆಸರು ಓರ್ಫಾ, ಇನ್ನೊಬ್ಬಳ ಹೆಸರು ರೂತಳು. ಬಟ್ ನಹೋಮಿ ಹಿಂತಿರುಗಿ ಬೆತ್ಲೆಹೇಮಿಗೆ ಬರುವಾಗ ಇಬ್ಬರು ಸೊಸೆಯರಿಗೆ ಹೇಳ್ತಾರೆ ಏನಂದರೆ, ಇನ್ನು ನೀವು ನನ್ನೊಂದಿಗೆ ಬರೋದು ಬೇಡ, ಪ್ರಾಯದಲ್ಲೇ ನಿಮ್ಮ ಗಂಡಂದಿರು ತೀರಿ ಹೋಗಿದ್ದಾರೆ, ಇನ್ನು ನನ್ನ ಬಳಿ ಯಾವುದೇ ಮಕ್ಕಳು ಇಲ್ಲ. ಯಾಕಂದರೆ ಹಳೆಯ ಕಾಲದಲ್ಲಿ ಮನೆಯಿಂದ ಯಾವುದೇ ಕಾರಣಕ್ಕೂ ಒಂದು ವ್ಯಕ್ತಿ ಸತ್ತು ಹೋದರೆ ನಂತರದಲ್ಲಿ ಅವರಿಗಿನ್ನೊಬ್ಬರನ್ನ ಮದುವೆ ಮಾಡ್ತಿದ್ರು. ಹಾಗಾಗಿ ನಹೋಮಿ ಹೇಳ್ತಾರೆ, ನನ್ನ ಮಕ್ಕಳಿನ್ನು ಯಾರೂ ಇಲ್ಲ, ಹಾಗಾಗಿ ನೀವು ನಿಮ್ಮ ತಂದೆಯ ಮನೆಗೆ ಹಿಂತಿರುಗಿ ಹೊರಟು ಹೋಗಿ ನಿಮ್ಮ ಜೀವನವನ್ನು ಕಟ್ಟಿಕೊಳ್ಳಿ ಎಂಬುದಾಗಿ. ಇಬ್ಬರೂ ಕೂಡ ಪ್ರಾರಂಭದಲ್ಲಿ ಒಪ್ಪೋದಿಲ್ಲ. ಬಟ್ ಮತ್ತೆ ಯಾವಾಗ ಇದೆಲ್ಲವನ್ನ ನಹೋಮಿ ಹೇಳಿದಾಗ ಒಬ್ಬ ಸೊಸೆ ಓರ್ಫಲ್ ಹೇಳ್ತಾಳೆ, ನಾನು ಬರ್ತೇನೆ ಎಂಬುದಾಗಿ ನಹೋಮಿಗೆ ಮುದ್ದಿಟ್ಟು ಆಕೆ ತನ್ನ ತವರು ಮನೆಗೆ ಹೊರಟು ಬಿಡ್ತಾಳೆ. ಬಟ್ ರೂತಳು ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ. ನಹೋಮಿ ಓರ್ಫಳನ್ನು ಕುರಿತು ರೂತಳಿಗೆ ಹೇಳ್ತಾಳೆ, ನೋಡು ನಿನ್ನ ಓರಗಿತ್ತಿ ಆಕೆ ತನ್ನ ತವರು ಮನೆಗೆ ಹೊರಟು ಹೋದ್ಲು, ನೀನು ಹೊರಟು ಬಿಡು ಎಂಬುದಾಗಿ. ಒಂದು ಕ್ಷಣ ಯೋಚಿಸೋಣ ಪ್ರಿಯರೇ, ಗಂಡ ಇಲ್ಲ, ಅತ್ತೆಯೂ ಕೂಡ ಮಾವನೂ ಇಲ್ಲ, ಕುಟುಂಬದಲ್ಲಿ ಆಸ್ತಿನೂ ಇಲ್ಲ, ಎಲ್ಲವೂ ಕಳೆದು ಹೋಗಿದೆ. ಈಗ ನಹೋಮಿ ನಿರ್ಗತಿಕಳ ಸ್ಥಿತಿಯಲ್ಲಿದ್ದಾಳೆ. ಅಂಥ ಸಮಯದಲ್ಲೂ ರೂತಳು ಆಕೆಯೊಂದಿಗೆ ನಿಂತ್ಕೊಳ್ಳಿಲ್ವೋ? ನಿಂತುಕೊಂಡ್ಲು, ಹೌದಾ? ಬಟ್ ಆದರೆ ನಾವು ಪ್ರತಿಯೊಬ್ಬೊಬ್ಬರು ಅಂದ್ಕೊಳ್ಳೋದು ಏನನ್ನೋದು ಆದರೆ, ಅತ್ತೆ ಸೊಸೆಗೆ ಆಗ ಬರೋದೇ ಭಾಳ ಓಲ್ಡ್ ಜನರೇಷನಿಂದ ಇರುವಂಥ ಯುದ್ಧ ಇದು. ಅದಕ್ಕೆ ಹೇಳಿದ್ರು, ಪ್ರಪಂಚದಲ್ಲಿ ಒಂದು ವ್ಯಕ್ತಿ ಹೇಳ್ತಿದ್ದಂತೆ, ಎರಡು ದೇಶದ
ಯುದ್ಧವನ್ನು ಬೇಕಾದ್ರೆ ನಾನು 5 ನಿಮಿಷದಲ್ಲಿ ನಿಲ್ಲಿಸ್ಬಿಡ್ತೀನಿ ಬ್ರದರ್. ಆದರೆ ನಮ್ಮ ಮನೇಲಿ ನಡೆಯೋ ಯುದ್ಧನ ಹಂಗಾರೆ ಎಷ್ಟು ದೊಡ್ಡ ಯುದ್ಧ ಇರಬೇಕದು. ಯಾಕೆ ಅದು ದೊಡ್ಡ ಯುದ್ಧ ಆಗಿದೆ? ಬರುವವರ ಆಲೋಚನೆಯಲ್ಲೂ ಅದೇ, ಕರೆದುಕೊಂಡು ಅವರ ಆಲೋಚನೆಯಲ್ಲೂ ಅದೇ. ಮಗನಿಗೆ ಮದುವೆ ಮಾಡಬೇಕೆಂಬುದಾಗಿ ತಾಯಿಗೆ ಆಸೆ, ಹೌದಲ್ವೋ? ಮದುವೆ ಮಾಡ್ತಿದ್ದಂಗೆ ಫಸ್ಟ್ ಬರೋ ಆಲೋಚನೆ ಏನು? ಅಯ್ಯೋ, ಬಂದವಳು ನನ್ನ ಮಗನ ಸೆರಗ ಹಾಕಂದು ಏನು ಮಾಡ್ದಳೋ, ಏನು ಹೇಳ್ಕೊಟ್ಟಳೋ, ಏನಂದನೋ, ಏನು ಮಾಡ್ದಳೋ, ಹೌದಾ? ಓಕೆ. ಮನೆಗೆ ಬರುವಂಥ ಹುಡುಗಿಗೆ ಏನು ಅನ್ಸುತ್ತೆ? ನಮ್ಮತ್ತೆ ಘಾಟಿನೋ ಬೋಟಿನೋ ಹೆಂಗೋ ನೋಡೋಕ್ಕೆ ಹೆಂಗೆ ಕಾಣ್ತಾಳೆ, ಇನ್ನು ಹೆಂಗೆ ಇದು. ಈ ಇಬ್ಬರ ಮಧ್ಯೆ ಹಿಂಗಿರ್ಬೇಕಾದ್ರೆ ಅಲ್ಲೇನು ನಡೆಯುತ್ತೆ? ತಟ್ಟೆ ಟಣ್ಣಂದ್ರು, ಲೋಟ ಪಟಾರನ ಬಿದ್ದರು, ಇಬ್ಬರಿಗೂ ಪಟಾಕಿ ಹಚ್ಕೊಳ್ಳಂಗೆ ಹಚ್ಕೊಳ್ಳುತ್ತೆ. ಪ್ರತಿಯೊಬ್ಬರು ತಿಳಿದುಕೊಳ್ಬೇಕೇನನ್ನೋದಾದರೆ ಪ್ರಿಯರೇ, ನಮ್ಮ ರೋಲ್ ಏನಿದೆಯೋ ನಾವದನ್ನು ಸಂಪೂರ್ಣಗೊಳಿಸಬೇಕಷ್ಟೆ. ಇಲ್ಲಿ ರೂತಳು ಯಾವುದೇ ಕಾರಣಕ್ಕೂ ಅತ್ತೆಯನ್ನು ಬಿಟ್ಟು ಹೋಗಲಿಲ್ಲ. ಅತ್ತೆಗೆ ಆಕೆ ಹೇಳೋದೇನೆಂದರೆ, ಅತ್ತೆ, ನಾನು ನಿಮ್ಮ ಜೊತೆ ಬರ್ತೇನೆ, ನನ್ನನ್ನು ಎಲ್ಲಿಗೂ ಕಳಿಸಬೇಡಿ. ನಿಮ್ಮ ದೇವರೇ ನನ್ನ ದೇವರು, ನಿನ್ನ ಜನರೇ ನನ್ನ ಜನರು, ನೀವಿದ್ದಲ್ಲಿಯೇ ನಾನು ಇರ್ತೇನೆ. ಯಾವಾಗ ಆಕೆ ನಿರ್ಧಾರವನ್ನು ತೆಗೆದುಕೊಂಡು ಏನಂತ? ಆಕೆ ತೆಗೆದುಕೊಂಡ ನಿರ್ಧಾರ ಏನಂದ್ರೆ, ನಿಮ್ಮ ದೇವರೇ ನನ್ನ ದೇವರು. ಅದರರ್ಥ ದೇವರನ್ನು ಆಕೆ ತನ್ನ ಪ್ರಭು ರಕ್ಷಕ ದೇವರನ್ನಾಗಿ ಸ್ವೀಕರಿಸಿಕೊಂಡ್ಳು. ಅದರ ನಿಮಿತ್ತವಾಗಿ ಪ್ರಿಯರೇ, ಆಕೆ ಜೀವನದಲ್ಲಿ ಎಂಥ ಉತ್ತಮವಾದ ಬಹುಮಾನವನ್ನು ಪಡೆದುಕೊಳ್ತಾಳೆ ಅನ್ನೋದಾದರೆ, ನಾವು ಪ್ರತಿಯೊಬ್ಬೊಬ್ಬರು ಬೈಬಲಲ್ಲಿ ದಾವೀದ ಅರಸನನ್ನು ಕೇಳಿದ್ದೇವೆ, ಹೌದಾ? ದಾವೀದ ಅರಸನ ತಂದೆ ಜೆಸ್ಸಿಯನ್, ಹೌದಾ? ಜೆಸ್ಸಿಯನ ತಂದೆ ಓಬೇದನ್. ಆ ಜೆಸ್ಸಿಯನ್ ಹುಟ್ಟಿದ್ದೆ ಓಬೇದ ಮತ್ತು ರೂತಳಿಂದ. ಅದರ ಅರ್ಥ ದಾವೀದ ಅರಸನ ಮುತ್ತಜ್ಜಿ ರೂತಳು. ಆಕೆ ದೇವರನ್ನ ತನ್ನ ಪ್ರಭು ರಕ್ಷಕ, ನಿನ್ನ ದೇವರೇ ನನ್ನ ದೇವರೆಂಬುದಾಗಿ ಆಕೆ ಸ್ವೀಕರಿಸಿಕೊಂಡಿದ್ದರಿಂದ ಪ್ರಿಯರೇ, ಪವಿತ್ರ ಗ್ರಂಥದಲ್ಲಿ ಹಳೆಯ ಒಡಂಬಡಿಕೆಯಲ್ಲೂ ಹೊಸ ಒಡಂಬಡಿಕೆಯಲ್ಲೂ ಆಕೆಯ ಹೆಸರನ್ನು ಲಿಖಿತಗೊಳಿಸಲಾಗ್ತದೆ. ಹಲ್ಲೆಲೂಯ. ಒಂದು ನಿರ್ಧಾರ ನಿಮ್ಮ ಜೀವನವನ್ನು ಬರೆದು ಮಾಡಬಹುದು, ಒಂದು ನಿರ್ಧಾರ ನಿಮ್ಮ ಜೀವನವನ್ನು ಹಸನುಗೊಳಿಸಬಹುದು. ದೇವರಾಗಲಿ ದುರಾತ್ಮನಾಗಲಿ ನಿಮ್ಮ ಜೀವಿತವನ್ನು ನಾಶಗೊಳಿಸಲಿಕ್ಕೆ ಸಾಧ್ಯವಿಲ್ಲ. ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳು ನಿಮ್ಮ ಜೀವಿತವನ್ನು ನಾಶಗೊಳಿಸ್ತದೆ. ಬರಗಾಲದ ಸಮಯದಲ್ಲಿ ದೇವರ ನಾಡನ್ನು ಬಿಟ್ಟು ಶಾಪಗ್ರಸ್ತ ನಾಡಿಗೆ ಹೋಗಬೇಕೆಂಬುದಾಗಿ ಎಲಿಮೆಲೇಕನು ತೆಗೆದುಕೊಂಡಂಥ ನಿರ್ಧಾರ ನಹೋಮಿಯು ಕೂಡ ಒಪ್ಪಿರ್ತಾಳೆ, ಹೌದಾ? ನಹೋಮಿ ಒಪ್ಪಿಕೊಳ್ಳದೆ ಏನಾದರೂ ಎಲಿಮೆಲೇಕನು ಹೋಗಕ್ಕೆ ಸಾಧ್ಯ ಇದೆಯಾ? ಹೋಗಕ್ಕೆ ಸಾಧ್ಯ ಇದೆಯಾ? ಹೆಂಡತಿ ಒಪ್ಪಿಗೆ ಇಲ್ಲದೆ ಗಂಡ ಏನಾದರೂ ಊರು ಖಾಲಿ ಮಾಡಕ್ಕೆ ಸಾಧ್ಯ ಇದೆಯಾ? ಅಡಗಿಸ್ಬಿಡ್ತೀರಾ? ಹೇಳ್ತೀವಿ ಹಂಗೆ ಇಲ್ಲ. ಎಲ್ಲಿ ಹೋಗಿದೀಯಾ ಹೋಗಿ ನೋಡ. ಹೌದಾ? ಪ್ರತಿಯೊಬ್ಬರು. ಎಲಿಮೆಲೇಕನು ನಿರ್ಧಾರವನ್ನು ತೆಗೆದುಕೊಂಡಿದ್ದಾನಂದ್ರೆ ನಹೋಮಿಯು ಒಂದಾಗಿಸಿದಾಳಿಲ್ವೋ? ಮೈಕ್ ಯಾರ ಕೈಲಿದೆ ಇಲ್ಲಿ? ಕರೀರಿ. ಏನ್ ಹೆಸರು? ಎರಡೂವರೆ ಮೇಲ್ ಮಾತಾಡೋಣ, ಆಯ್ತಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. 60 ಕಿಲೋಮೀಟರ್ ಬಂದಿದ್ದೀವಿ ನಾವು ಬೆಳಗ್ಗೆ 7 ಗಂಟೆಗೆ ಎದ್ದು. ಸೊ ಎಲಿಮೆಲೇಕನು ಪ್ರಿಯರೇ ತನ್ನ ನಿರ್ಧಾರದೊಂದಿಗೆ ನಹೋಮಿಯೊಂದಿಗೆ ಯಾವಾಗ ದೇವರ ನಾಡನ್ನು ಬಿಟ್ಟು ಶಾಪಗ್ರಸ್ತ ನಾಡಿಗೆ ಹೊರಟನೋ ಅವರ ಭವಿಷ್ಯ ಏನಾಯಿತು? ಹಾಳಾಯಿತು. ಇವತ್ತು ನೀವಿರುವ ಸ್ಥಿತಿಗೆ ಹೇಳಿ, ಎಲ್ಲರೂ ಕೈ ಎತ್ತಿ ಹೇಳಿ, ಕೈ ಎತ್ತಿ ನಿಮ್ಮ ಮುಟ್ಟುಗೊಳಿ ಹೇಳಿ, ಇವತ್ತು ನಾನು ಇರುವ ಸ್ಥಿತಿಗೆ ಬೇರೆ ಯಾರೂ ಕಾರಣರಲ್ಲ. ಯಾರ ಕಾರಣ? ನಾವೇ.
ಒಂದು ಕ್ಷಣ ನಮ್ಮ ಜೀವನವನ್ನು ನಾವು ನೋಡ್ಕೊಳ್ಳೋಣ. ಹಾಗಾದರೆ ನನ್ನ ಜೀವನ ಉತ್ತಮವಾಗಿದೆಯಾ? ನನ್ನ ಜೀವನ ನಾಶನದಲ್ಲಿದೆಯಾ? ನನ್ನ ಜೀವನ ಹೇಗಿದೆಯೋ, ದೇವರು ನನ್ನ ಜೀವಿತವನ್ನು ಮಾಡಿಲ್ಲ, ದುರಾತ್ಮನು ನನ್ನ ಜೀವಿತವನ್ನು ಮಾಡಿಲ್ಲ. ಇವತ್ತು ನಾನಿರುವ ಸ್ಥಿತಿಗೆ ನಾನು ತೆಗೆದುಕೊಂಡ ನಿರ್ಧಾರಗಳೇ ಕಾರಣ ಹೊರತು ಬೇರೆ ಯಾರೂ ಅಲ್ಲ. ರೂತಳ ಜೀವನ ಬೈಬಲಲ್ಲಿ ಅವಳ ಹೆಸರು ಹೊಸ ಒಡಂಬಡಿಕೆಯಲ್ಲಿ ಬರೀಬೇಕು ಅಂದರೆ ಕಾರಣ ಏನು? ಅವಳು ತೆಗೆದುಕೊಂಡ ನಿರ್ಧಾರ. ನಹೋಮಿ ಹೆಸರು ಮುಂದೆ ಬರೀತಾ? ನೋ, ನಹೋಮಿಯ ಹೆಸರು ಬರಲಿಲ್ಲ ಮುಂದೆ. ರೂತಳ ಹೆಸರು ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಎರಡರಲ್ಲೂ ಬರೆಯಲ್ಪಡ್ತು. ಏತಕ್ಕಾಗಿ? ಕಾರಣ ತನ್ನ ದೇವರನ್ನ ನಹೋಮಿಗೆ ಹೇಳ್ತಾಳೆ, ನಿನ್ನ ದೇವರೇ ನನ್ನ ದೇವರು, ನನ್ನ ಜನರೇ ನನ್ನ ಜನ. ಶಿ ಟೇಕ್ ಎ ಒನ್ ಡಿಸಿಷನ್. ಆಕೆ ತೆಗೆದುಕೊಂಡ ಒಂದು ನಿರ್ಧಾರ ಅವಳ ಭವಿಷ್ಯವನ್ನು ಹಸನುಗೊಳಿಸಿಬಿಡ್ತು. ಬಟ್ ನಹೋಮಿ ತೆಗೆದುಕೊಂಡ ಒಂದು ನಿರ್ಧಾರ ಅವಳ ಜೀವನವನ್ನು ಕಣ್ಣೀರಿಗೆ ತೆಗೆದುಕೊಂಡು ಹೋಗ್ತು. ಬಿ ಕೇರ್ಫುಲ್ ಪ್ರಿಯರ್. ಅದಕ್ಕಾಗಿ ನೀವು ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ತೀರೋ ಅದು ನಿಮ್ಮ ಕಣ್ಣೀರಿಗೆ ಕಾರಣವಾದರೂ ಆಗಿರ್ಬೋದು, ನಿಮ್ಮ ನಗುವಿಗೆ ಆನಂದಕ್ಕೆ ಮೂಲವಾದರೂ ಆಗಿರ್ಬೋದು. ಬಟ್ ಇವತ್ತು ನೀವು ಕಣ್ಣೀರು ಸುರಿಸ್ತಾ ಇನ್ನೊಬ್ಬರ ಮೇಲೆ ಆರೋಪವನ್ನು ಹೊರಿಸಬೇಡಿ. ಇವತ್ತು ನೀವು ದುಃಖದಲ್ಲಿದ್ದುಕೊಂಡು ಇನ್ನೊಬ್ಬರ ಮೇಲೆ ಆರೋಪವನ್ನು ಹೊರಿಸಬೇಡಿ. ಇವತ್ತು ನಿಮ್ಮ ಜೀವನಕ್ಕೆ ಯಾರೂ ಕಾರಣ ಎಂಬುದಾಗಿ ದೂಷಿಸಬೇಡಿ. ಬದಲಾಗಿ ನಮ್ಮ ಜೀವನದ ಇಂದಿನ ಈ ಸ್ಥಿತಿಗೆ ಬೇರೆ ಯಾರೂ ಕಾರಣರಲ್ಲ, ನಾವೇ ಕಾರಣಕರ್ತರಷ್ಟೆ. ಬಿಕಾಸ್ ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ನೀವು ನನ್ನ ವಾಕ್ಯವನ್ನು ಕೇಳಿ ಅದರ ಪ್ರಕಾರ ಕಾರ್ಯವನ್ನು ಕೈಗೊಂಡು ನಡೆದ್ರೆ ನಿಮ್ಮ ಮನೆ ಹೇಗಿರ್ತದೆ? ಬಂಡೆ ಮೇಲೆ ಕಟ್ಟಲ್ಪಟ್ಟಂತಹ ಮನೆ ಆಗಿರುತ್ತದೆ. ನೀವು ನನ್ನ ವಾಕ್ಯವನ್ನು ಕೇಳಿ ಅದರ ಪ್ರಕಾರ ಕಾರ್ಯವನ್ನು ಕೈಗೊಂಡು ನಡೆಯದಿದ್ದರೆ ನಿಮ್ಮ ಮನೆ ಹೇಗಿರ್ತದೆ? ಮರಳಿನ ಮೇಲೆ ಇರ್ತದೆ. ಯಾವ ಮನೆ ಬಿದ್ದು ಹೋಗ್ತದೆ? ಮರಳಿನ ಮೇಲೆ. ಮರಳಿನ ಮನೆಗೆ ಬಿದ್ದು ಹೋದಂಥ ಗತಿ ಏನಕ್ಕಾಗಿ ಬಂತು? ವಾಕ್ಯ ಕೇಳ್ತು, ನಡಿಲಿಲ್ಲ. ಇನ್ ದ ಸೇಮ್ ನನ್ನ ಜೀವನ ಯಾಕೆ ಬಿದ್ದು ಹೋಗುವಂಥದ್ದು ಅಥವಾ ನನ್ನ ಜೀವನ ಯಾಕೆ ಸ್ಥಿರವಾಗಿ ನಿಲ್ಲುವಂಥದ್ದು? ಕಾರಣ ಒಂದೇ, ಆತನ ವಾಕ್ಯಕ್ಕನುಸಾರ ನಡೆಯುವವರ ಜೀವನ ದೃಢವಾಗಿರುತ್ತದೆ. ಆತನ ವಾಕ್ಯವನ್ನು ಆಲಿಸಿ ನಡೆಯದಿದ್ದಲ್ಲಿ ನಮ್ಮ ಜೀವನ ಸಮಸ್ಯೆ ಎಂಬ ಅಲೆಗೆ ಸಿಕ್ಕಲ್ಪಟ್ಟು ನಮ್ಮ ಜೀವನ ಎಂಬ ಭವಿಷ್ಯ ನಾಶವಾಗೋಗ್ತದೆ. ಹಾಗಾಗಿ ಒಬ್ಬರ ಜೀವನದಲ್ಲಿ ನಾವು ನೋಡುವಂತೆ ಪ್ರಿಯರೇ, ದೇವರು ಇಸಾಕನಿಗೆ ಹೇಳಿದ್ರು, ನಾನು ನಿನ್ನೊಂದಿಗಿರುವಂಥದ್ದು ನಿನ್ನ ಜೀವನದಲ್ಲಿ ಬರಗಾಲದಲ್ಲೂ 100 ಮಡಿ ಫಲವನ್ನು ಹೊರತರುವಾತನೆಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಮುಂದುವರಿಸಿ ಹೇಳಿದರೆ, ಪ್ರಭು ಸರ್ವೇಶ್ವರನು ಅವರ ಸಂಗಡ ಇದ್ದುದರಿಂದ ಅವನ ಜೀವನ ಏನಾಗ್ತು? ದಿನದಿಂದ ದಿನಕ್ಕೆ ಹೆಚ್ಚಲ್ಪಡುವುದು. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಅದರ ಅರ್ಥ ಪ್ರಿಯರೇ, ನಿಮ್ಮ ಸ್ಥಿತಿ ಹೇಗಾದರೂ ಇರಲಿ, ಬಟ್ ದೇವರು ಏಳಿಗೆಗೂ ಹೆಚ್ಚಿಸಲಿಕ್ಕೂ ಶಕ್ತರು. ಪ್ರೈಸ್ ದಿ ಲಾರ್ಡ್. ಹೇಳಿ ಎಲ್ಲರೂ, ನನ್ನ ಸ್ಥಿತಿ ಹೇಗಾದರೂ ಇರಲಿ, ಬಟ್ ನನ್ನೊಂದಿಗಿರುವವರು ಏಳಿಗೆಗೂ ಹೆಚ್ಚಿಸಲಿಕ್ಕೂ ಶಕ್ತರು. ಪ್ರೈಸ್ ದಿ ಲಾರ್ಡ್. ಬಟ್ ಕಂಡೀಷನ್ ಹೇಗಾದರೂ ಇರಲಿ, ಅತಿವೃಷ್ಟಿ ಇರಲಿ, ಅನಾವೃಷ್ಟಿ ಇರಲಿ, ಅಥವಾ ಬರಗಾಲವಿರಲಿ, ಭೀಕರವಾದ ಬರಗಾಲವಿರಲಿ, ದೇವರು 100 ಮಡಿ ಫಲವನ್ನು ಹೊರಹೊಮ್ಮಿಸಲಿಕ್ಕೆ ಶಕ್ತರಾಗಿದ್ದಾರೆ. ಪ್ರೈಸ್ ಗಾಡ್. ಇನ್ ದ ಸೇಮ್ ವೇ ಅದನ್ನು ನಾವು ಆರೋಗ್ಯದ ವಿಷಯಕ್ಕೆ ತೆಗೆದುಕೊಳ್ಳೋದಾದ್ರೆ, ಪ್ರಭು ಯೇಸು ಕ್ರಿಸ್ತರು ಪೇತ್ರನ ಮನೆಗೆ ಹೋದ್ರು. ಪೇತ್ರನ ಅತ್ತೆ ಜ್ವರದಿಂದ ಬಳಲ್ತಾ ಇದ್ರು. ಯಾವುದರಿಂದ? ಜ್ವರದಿಂದ. ಏನು ಮಾಡಿದ್ರು? ಕೈ ಚಾಚಿದ್ರು, ಎದ್ದೇಳು ಎಂಬುದಾಗಿ ಹೇಳಿದ್ರು. ಜ್ವರದಿಂದ ಆಕೆ ಏನಾದ್ಲು? ಗುಣ ಹೊಂದರು. ನೆಕ್ಸ್ಟ್ ದೈವ ವಾಕ್ಯದಲ್ಲಿ ನಾವು ನೋಡುವಂತೆ ಪ್ರಭು ಯೇಸು ಕ್ರಿಸ್ತರು ಕಿವಿ ಕೇಳಿಸದೇ ಇರುವಂಥ ಕಿವುಡನಿಗೆ ಕರೆದ್ರು. ಆತನ ಬೆರಳನ್ನು ಹಾಕಿ ಕಿವಿಯಲ್ಲಿ ಎಫೇತಾ ಎಂಬುದಾಗಿ ಹೇಳಿದ್ರು, ತೆರೆಯಲ್ಪಡಲಿ ಎಂಬುದಾಗಿ. ಕಿವಿಗಳು ಏನಾಯಿತು? ಕೇಳಿಸಲ್ಪಡು. ಕಣ್ಣು ಕಾಣಿಸದಂಥ ವ್ಯಕ್ತಿಯ ಮೇಲೆ ಹೇಳಿದ್ರು, ನಿನ್ನ ದೃಷ್ಟಿಯನ್ನು ಪಡೆದುಕೋ. ಕಣ್ಣು ಏನಾಯಿತು? ಕಾಣಿಸಲ್ಪಡು. ಇನ್ನು ಸೇವೆ ಮುಂದುವರಿಸಿ ನಾವು ನೋಡುವಾಗ, ಯೇಸು ಸ್ವಾಮಿ 38 ವರ್ಷದ ಪಾರ್ಶ್ವವಾಯು ರೋಗಿಯನ್ನು ಭೇಟಿಯಾದರು. ಎಲ್ಲಿ? ಬೆತ್ಸದ ಕೊಳದು. ಏನು ಪಾರ್ಶ್ವವಾಯು ರೋಗಿ ಅಂದರೆ? ಅವನ ಶರೀರದ ಅರ್ಧ ಭಾಗದಷ್ಟು ಅಂಗಾಂಗಗಳು ನಿಂತು ಹೋಗಿದೆ. ಹೌದಾ? ದೈವ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆ ಪಾರ್ಶ್ವವಾಯು ರೋಗಿಗೆ ಸ್ವಾಮಿ ಹೇಳಿದ್ರು, ಎದ್ದು ನಿಲ್ಲು, ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ. ಯಾವಾಗಿಂದ ಅವನ ಕೈ ಕಾಲು ಸ್ವಾಧೀನ ಕಳ್ಕೊಂಡಿತ್ತು?
38 ವರ್ಷದಿಂದ. ಹೌದಾ? ಅದೇ ದೈವ ವಾಕ್ಯದಲ್ಲಿ ನಾವು ನೋಡುವಾಗ ಪ್ರಭು ಯೇಸು ಕ್ರಿಸ್ತರು ಹುಟ್ಟು ಕುಂಟನಿಗೆ ಹೇಳಿದರೆ ಎದ್ದು ನಿಲ್ಲು ಎಂಬುದಾಗಿ, ಹುಟ್ಟಿನಿಂದಲೇ ಅವನೆಂದೂ ಕೂಡ ಕಾಲೂರಿ ನಡೆದಿರಲಿಲ್ಲ. ಹೌದಾ? ಯೇಸು ಸ್ವಾಮಿ ಏನು ಹೇಳಿದ್ರು? ಎದ್ದು ನಿಲ್ಲು ಎಂಬುದಾಗಿ. ಎದ್ದು ನಡೆದು ನಡಿಲ್ವೋ? 38 ವರ್ಷದಿಂದ ನಿಂತು ಹೋಗಿದಂತಹ ಅಂಗಾಂಗಗಳು ಮತ್ತೆ ಕಾರ್ಯವನ್ನು ಮಾಡ್ತು. ಹೌದಾ? ಹೌದು. ಅದೇ ರೀತಿ ಹುಟ್ಟಿನಿಂದ ನ್ಯೂನ್ಯತೆಗೆ ಒಳಗಾಗಿದ್ದಂತಹ ಅಂಗಾಂಗಗಳು ನೆಟ್ಟಗಾದವು. ಹೌದಾ? ಹೌದು. ಈಗ ಅಂಗಾಂಗಗಳ ವಿಷಯಕ್ಕೆ ಬಿಟ್ಟುಬಿಡು. ನೆಕ್ಸ್ಟ್, ಅದೇ ಯಾಯಿರನ ಮಗಳು ಸತ್ತು ಹೋದ್ಲು. ಎಷ್ಟೊತ್ತಾಗಿದೆ ಸತ್ತು? ದ ಮೋರ್ ದೆನ್ ಅವರ್. ಯಾಕಂದರೆ ಯೇಸು ಸ್ವಾಮಿಗೆ ಬಂದು ಆ ವಿಷಯವನ್ನು ಹೇಳಿದ್ರು. ಅವರು ಅವರ ಮನೆಗೆ ಹೋಗೋಷ್ಟರಲ್ಲಿ ಅವರ ಲೆಕ್ಕದಲ್ಲಿ ತೆಗೆದುಕೊಳ್ಳೋಣ. ಆಗ ತಾನೇ ಸತ್ತಂತಹ ಯಾಯಿರನ ಮಗಳಿಗೆ ಏನು ಮಾಡಿದ್ರು? ಯೇಸು ಸ್ವಾಮಿ ಜೀವವನ್ನು ಕೊಟ್ಟರು. ಹೌದಾ? ಅದೇ ರೀತಿ ಯೇಸು ಸ್ವಾಮಿ ನಡೆದುಕೊಂಡು ಹೋಗುವಾಗ ವಿಧವೆಯ ಮಗನನ್ನ ಹೂಳಲಿಕ್ಕೆ ತೆಗೆದುಕೊಂಡು ಹೋಗ್ತಿರ್ತಾರೆ. ಯಾಯಿರನ ಮಗಳು ಸತ್ತು ಹೊರಗಿಟ್ಟಿದ್ದಾರೆ, ವಿಧವೆ ಮಗನನ್ನ ಹೊರಗಿಟ್ಟಿಲ್ಲ. ಎಲ್ಲವನ್ನು ತೊಳೆದು ಹೊಸ ಬಟ್ಟೆ ಹಾಕಿ ಚಟ್ಟದ ಮೇಲೆ ಹಾಕೊಂಡು ಹೊತ್ತುಕೊಂಡು ಹೋಗ್ತಿದ್ದಾನೆ. ಚಟ್ಟವನ್ನು ನಿಲ್ಲಿಸಿ ಹೇಳಿದ್ರು, ಮಗನೇ ನಿನಗೆ ಹೇಳ್ತಾ ಅದನ್ನು ಎದ್ದು ನಿಲ್ಲು. ಏನು ಮಾಡ್ದ? ಎದ್ದು ನಿಂತು. ಆಗ ತಾನೇ ಸತ್ತಂತಹ ಯಾಯಿರನ ಮಗಳು ಜೀವಕ್ಕೆ ಬಂದ್ಲು. ಊಳಲಿಕ್ಕೆ ಹೋಗ್ತಿದ್ದಂಥ ವಿಧವೆ ಮಗನು ಜೀವಕ್ಕೆ ಬಂದ. ನೆಕ್ಸ್ಟ್, ಪ್ರಭು ಯೇಸು ಕ್ರಿಸ್ತರು ಭೇಟಿ ಆಗುವಂಥದ್ದು ಯಾರನ್ನಂದ್ರೆ ಲಾಜರನನ್ನ. ಯಾರನ್ನ? ಲಾಜರನು ಅಸ್ವಸ್ಥನಾಗಿದ್ದಾಗಲೇ ಯೇಸು ಸ್ವಾಮಿಗೆ ಗೊತ್ತಿತ್ತು. ಹೌದಾ? ಲಾಜರನು ಅಸ್ವಸ್ಥನಾಗಿದ್ದಾಗಲೇ ಯೇಸು ಸ್ವಾಮಿಗೆ ಗೊತ್ತಿತ್ತು. ಅವರು 2 ದಿನ ತಡವಾಗಿ ಬಂದರು. ಆಗ ಬರೋಷ್ಟರಲ್ಲಿ ಆಗಲೇ ಅವನು ಸತ್ತು 3 ದಿನಗಳಾಗಿರ್ತದೆ. ಹೌದಾ? ಓಕೆ, ಈಗ ಪ್ರಶ್ನೆ ಏನನ್ನೋದಾದರೆ, ಯೇಸು ಸ್ವಾಮಿ ಈಗ ಲಾಜರನ ಸಮಾಧಿ ಹತ್ರ ಬಂದಾಗ ಅವನ ದೇಹ ಯಾವ ಸ್ಥಿತಿಗಿದೆ? ಕೊಳೆತ ಸ್ಥಿತಿಗಿದೆ. ಯಾವ ಸ್ಥಿತಿಗೆ? ಕೊಳೆತ ಸ್ಥಿತಿ. ಹೇಳಿ ಈಗೆಲ್ಲರೂ, ಯಾವ ಸ್ಥಿತಿಯಲ್ಲಿದೆ? ಕೊಳೆತು. ಕೊಳೆತ. ಪೇತ್ರನ ಅತ್ತೆ ಯಾವ ಸ್ಥಿತಿಯಲ್ಲಿದ್ದರು? ಜ್ವರದಲ್ಲಿದ್ದರು. ಹುಟ್ಟು ಕಿವುಡ ಯಾವ ಸ್ಥಿತಿಯಲ್ಲಿದ್ದ? ಕಿವಿ ಕೇಳುತ್ತಿರಲಿಲ್ಲ. ಹುಟ್ಟು ಕುರುಡ ಯಾವ ಸ್ಥಿತಿಯಲ್ಲಿದ್ದ? ಕಣ್ಣು ಕಾಣುತ್ತಿರಲಿಲ್ಲ. 38 ವರ್ಷದ ಪಾರ್ಶ್ವರೋಗಿ ಯಾವ ಸ್ಥಿತಿಯಲ್ಲಿದ್ದ? 38 ವರ್ಷದಿಂದ ಅಂಗಾಂಗ ಚಲನವಲನ ಮಾಡುತ್ತಿರಲಿಲ್ಲ. ಅದೇ ಹುಟ್ಟಿನಿಂದಲೂ ಕೂಡ ಹುಟ್ಟು ಕುಂಟನಿದ್ದ. ಅವನೇನು ಮಾಡಿದ? ಹುಟ್ಟಿನಿಂದಲೇ ಅವನ ಅಂಗಾಂಗಗಳು ಚಲನವಲದಲ್ಲಿ ಇರಲಿಲ್ಲ. ಯಾಯಿರನ ಮಗಳಿಗೆ ಏನಾಗಿತ್ತು? ಅಂಗಾಂಗಗಳೇ ಸತ್ತು ಹೋಗಿದ್ವು. ಅಂಗಾಂಗಗಳೇನಾಗಿದ್ವು? ಸತ್ತು ಹೋಗಿದ್ವು. ಅದೇ ವಿಧವೆ ಮಗನಿಗೆ ಅಂಗಾಂಗಗಳು ಸತ್ತು ಕೆಲವು ಗಂಟೆಗಳು ಆಗೋಗಿದೆ. ಇನ್ನೇನು ಮಣ್ಣಿಗೆ ಹಾಕುವಂತಹ ಸಮಯ. ಬಟ್ ಲಾಜರನನ್ನ ಸಮಾಧಿ ಮಾಡಿದ್ದಾರೆ. ಸಮಾಧಿ ಮಾಡಿ 3 ದಿನಗಳು ಆಗಿದೆ. ಈಗ ಪ್ರಶ್ನೆ, ಜ್ವರದಿಂದ ಆರೋಗ್ಯಕ್ಕೆ ತಂದವರು ಯಾರು? ಆರೋಗ್ಯಕ್ಕೆ ಕರೆ ತಂದವರು ಯಾರು? ಯೇಸು. ಜ್ವರ ಸಾಮಾನ್ಯ ಸ್ಥಿತಿ ನಾವನ್ನೋದು. ಹೌದಾ? ಜ್ವರವನ್ನು ನಾವೇನು ಹೇಳ್ತೇವೆ? ನೆಗಡಿ, ಕೆಮ್ಮು, ಶೀತ, ಜ್ವರ, ಇದನ್ನೇನಂತ ಹೇಳ್ತೀವಿ ನಾವು? ಅಟ್ಲೀಸ್ಟ್ ಹೇಳಿ. ಮಳೆಗಾಲದಲ್ಲಿ ಯಾರೋ ಹುಷಾರಿಲ್ಲದೆ ಕೆಮ್ತಾ ಇದ್ರು, ನೆಗಡಿ, ಏನು ಹೇಳ್ತೀವಿ? ಅಯ್ಯೋ ಶೀತ ಇದೆ, ಮಳೆಗಾಲದಲ್ಲಿ ಮಾಮೂಲಿ ಬಿಡು, ಏನಾಗಲ್ಲ, 1-2 ದಿನ ಹೋಗ್ಬಿಡು. ಅದೇ ಕ್ಯಾನ್ಸರ್ ಬಂದ್ಬಿಟ್ರೆ ಹೋಗ್ಲಿ ಬಿಡು ಅಂತೀವ? ಇಲ್ಲ. ಜ್ವರ ಬಂದ್ರೆ ಏನಾಗಲ್ಲ, ಹೋಗ್ಲಿ ಬಿಡು ಅಂತೀವಿ. ಹೌದಲ್ಲೋ? ಅದಕ್ಕೆ ಹಿಂಗೆ ಕೂತ್ಕೋತಾರ ಅಂತ. ಅದೇ ಕ್ಯಾನ್ಸರ್ ಬಂದ್ರೆ ಹೋಗ್ಲಿ ಬಿಡು ಅಂತೀವ, ಹೋಗು ಅಂತೀವ? ಏನನ್ನಲ್ಲ. ಯಾಕೆ? ಜ್ವರ ಸಿಂಪಲ್, ಕ್ಯಾನ್ಸರ್ ಹೊಡೆದು ನಮ್ಮ ದೃಷ್ಟಿಲಿ. ಹೌದಾ? ಹೌದಲ್ವೋ? ಹೌದು. ನೆಕ್ಸ್ಟ್ ನಾವು ನೋಡುವಾಗ, ಅದಕ್ಕಾಗಿ ಪ್ರಿಯರೇ, ಜ್ವರದಿಂದ ಗುಣಪಡಿಸಿದ ಯಾರು? ಯೇಸು ಸ್ವಾಮಿ. ಸತ್ತು ಹೋಗಿದ ಅಂಗಾಂಗವನ್ನು ಜೀವಕ್ಕೆ ತಂದವರು ಯಾರು? ಯೇಸು ಸ್ವಾಮಿ. ಆಗ ತಾನೇ ಸತ್ತಂತ ಮಗಳಿಗೆ ಜೀವವನ್ನು ಕೊಟ್ಟವರು ಯಾರು? ಯೇಸು. ಉಳ್ಲಿಕ್ಕೆ ಹೋಗ್ತಿದ್ದ ನಾವು ವಿಧವೆ ಮಗನಿಗೆ ಜೀವ ಕೊಟ್ಟದ್ದು ಯಾರು? ಅದೇ ಯೇಸು. ಶರೀರ ಕೊಳೆತಂತ ಸ್ಥಿತಿಯಲ್ಲಿದ್ದಂತಹ ಶರೀರಕ್ಕೆ ಜೀವವನ್ನು ಕೊಟ್ಟಂಥವ್ರು ಯಾರು? ಹಾಗಾದ್ರೆ ಪ್ರಭು ಯೇಸುವಿಗೆ ಜ್ವರ ಬೇರೆ, ಕ್ಯಾನ್ಸರ್ ಬೇರೆ, ಅಂಗವೈಫಲ್ಯತೆ ಬೇರೆ. ಹೌದಾ? ಎಲ್ಲ ಒಂದೇನಾ? ಎಲ್ಲ ಒಂದೇನಾ?
ಪ್ರಭು ಯೇಸುಗೆ ಎಲ್ಲ ಒಂದೇನಲ್ವೋ? ಬಟ್ ಆದ್ರೆ ದೇವರ ಮಕ್ಕಳಾದ ನಮಗೆ ಹಾಸ್ಪಿಟಲ್ ರೀತಿ ನಾವೇ ಡಿವೈಡ್ ಮಾಡಿಬಿಟ್ಟಿರ್ತೀವಿ. ನಮ್ಮ ಮಾತ್ರೆಗಳು ನಾವು ಎಷ್ಟು ನುಂಗ್ತಿರ್ತೀವಿ ನಮಗೆ ಗೊತ್ತಿರೋದಿಲ್ಲ. ಇದು ಇದಕ್ಕೆ, ಇದು ಇದಕ್ಕೆ, ಇದು ಇದಕ್ಕೆ, ಇದು ಇದಕ್ಕೆ, ಇದು ಇದಕ್ಕೆ, ಇದು ಇದಕ್ಕೆ, ಇದಕ್ಕೆ. ಇನ್ನು ಫ್ರೀ ಟೈಮ್ ಯಾವಾಗ ನಿಮಗೆ ಇಲ್ಲ? ದಿನ ನುಂಗ್ತಿರೋದು. ಅದರರ್ಥ ಏನನ್ನೋದಾದ್ರೆ ಪ್ರಿಯರೇ, ನಾವು ತಿಳ್ಕೊಂಡಿದ್ದೇವೆ ಏನನ್ನೋದಾದ್ರೆ ಜ್ವರ ಸಾಮಾನ್ಯ, ಜೀವಕ್ಕೆ ಬರುವಂಥದ್ದು ಅಸಾಮಾನ್ಯ. ಬಟ್ ಪ್ರಭು ಯೇಸು ಕ್ರಿಸ್ತರು ಜ್ವರದಲ್ಲಿ ಹೋಗಿ ಯೇಸು ಸ್ವಾಮಿ ಎದ್ದೇಳು ಅಂತ ಹೇಳಿದ್ರು. ಲಾಜರನ ಸಮಾಧಿ ಬಳಿಗೆ ಹೋಗಿ ಬಿದ್ದುಕೊಂಡು ಒದ್ದೋಡು, ಲಾಜರ ಎದ್ದೇಳು ಬಿಡಪ್ಪ, ನೀನು ಎದ್ದೇಳು, ಎದ್ದೇಳದೆ ಇದ್ರೆ ನಂಗೆ ಮಾನ ಮರ್ಯಾದೆ ಹೊಟ್ಟೋಗ್ತದೆ, ಎದ್ದೇಳು ಬಿಡು ಕಂದ. ಎದ್ದೇಳಿಸಿದ್ರ? ಯೇಸು ಸ್ವಾಮಿ ಬಿದ್ದು ಒದ್ದಾಡಿದ್ರ? ಲಾಜರನ ಮುಂದೆ ಬಿದ್ದು ಒದ್ದಾಡಿದ್ರ? ಇಲ್ಲ. ಹೋಗಿ ಪೇತ್ರನ ಮನೆಗೆ ಹೋದ್ರು. ಪೇತ್ರನ ಮನೆಗೆ ಹೋದಾಗ ಯಾರಿಗೆ ಜ್ವರ ಇದ್ದದ್ದು? ಪೇತ್ರನ ಅತ್ತೆಗೆ. ಏನಂತ ಹೇಳಿದ್ರು? ಕೈ ಹಿಡ್ದು ಹೇಳಿದ್ರು, ಮಗಳೇ ಎದ್ದೇಳು. ಸಮಾಧಿ ಮುಂದೆ ನಿಂತ್ಕೊಂಡು ಏನು ಮಾಡಿದ್ರು ಯೇಸು ಸ್ವಾಮಿ? ಸ್ಪೆಷಲ್ ಆಗಿ ಏನಾದರೂ ಮಾಡಿದ್ರ? ಬರೀ ಏನು ಮಾಡಿದ್ರು? ಜ್ವರಕ್ಕೂ ನುಡಿದ್ರು, ಮರಣಕ್ಕೂ ನುಡಿದ್ರು. ಹಾಗಾದ್ರೆ ಯೇಸು ಸ್ವಾಮಿ ಜ್ವರಕ್ಕೂ ನುಡಿದ್ರು, ಮರಣಕ್ಕೂ ನುಡಿದ್ರು ಅಂದಮೇಲೆ ನಾನೇನು ಮಾಡಬೇಕು? ನಾನೇನು ಮಾಡಬೇಕು? ಜ್ವರ ಬಂದರೆ ನಾನೇ ಕೂತ್ಕೊಳ್ಳೋದು, ಯೇಸುವೆ ನಿಮ್ಮ ಗಾಯದಿಂದ ನಾನು ಗುಣ ಹೊಂದಿದ್ದೇನೆ, ಯೇಸು ನಿಮ್ಮ ಗಾಯದಿಂದ ಗುಣ ಹೊಂದಿದ್ದೇನೆ. ಅದೇ ಡಾಕ್ಟರ್ ರಿಪೋರ್ಟ್ ಏನಾದ್ರು ಬೇರೆ ಬಂತು, ಬ್ರದರ್ ಪ್ರೇಯರ್ ಮಾಡಿ ಬ್ರದರ್. ರಿಪೋರ್ಟ್ ಇನ್ನೂ ಚೇಂಜ್ ಆಗೋದು, ಡಾಕ್ಟರ್ ಹೇಳಿದ್ರು ಬದುಕದೇ ಇಲ್ಲ. ಬ್ರದರ್ ನಿಮಗೆ ಹೇಳ್ಕೊಟ್ರಂತಲ್ಲ ದೊಡ್ಡ ಬ್ರದರು, ಅವರೆಲ್ಲರೂ ಬಂದರಂತಲ್ಲ, ನಾವು ಬರ್ಬೋದ ಬ್ರದರ್ ಅಲ್ಲಿಗೆ? ಅಮ್ಮ ಅದು ನಿಮ್ಗೆ ಅರ್ಥ ಆಗಲ್ಲ ಇಂಗ್ಲೀಷು. ಅಯ್ಯೋ ಅರ್ಥ ಆಗದೆ ಇರಬೇಡ, ಬತ್ತೀವಿ ಬದ. ಯಾಕೆಂದ್ರೆ ರೋಗ ಹೆಚ್ಚೆಚ್ಚಾದಷ್ಟು ನಾವು ದೊಡ್ಡ ದೊಡ್ಡವ್ರ ಬಳಿಗೆ ಹೋಗ್ಬೇಕು ಅಂತ. ಹೌದಲ್ಲೋ? ನಮ್ಮ ಮನಸ್ಥಿತಿ ಹೇಳುವಂಥದ್ದು ಏನಂದ್ರೆ ರೋಗ ದೊಡ್ಡದಾದಷ್ಟು, ಅದು ಭಯಂಕರ ದೊಡ್ಡದಾದಷ್ಟು ಆತಂಕಗಳು ದೊಡ್ಡದು. ಹಾಗೆ ನಾವು ದೇವರ ರಾಜ್ಯದಲ್ಲೂ ದೊಡ್ಡ ದೊಡ್ಡದು ಮಾಡಬೇಕು. ನೋ, ಪ್ರಭು ಯೇಸು ಎಲ್ಲೂ ಹಾಗೆ ಹೇಳಿಲ್ಲ. ಪ್ರಭು ಯೇಸುವಿಗೆ ಪೇತ್ರನ ಅತ್ತೆಯ ಶರೀರದಲ್ಲಿದ್ದಂಥ ಜ್ವರವೂ ಒಂದೇ, ಲಾಜರನ ಮರಣವೂ ಒಂದೇ. ಜಸ್ಟ್ ಯೇಸು ಸ್ವಾಮಿ ಮಾಡೋದೊಂದೇ. ಅಲ್ಲಿ ಪೇತ್ರನ ಅತ್ತೆಯ ಕೈಯನ್ನು ಹಿಡಿದು ಹೇಳಿದ್ರು, ಮಗಳೇ ನಿನಗೆ ಹೇಳ್ತಾ ಅದನ್ನು ಎದ್ದೇಳು. ಜ್ವರ ಏನಾಯ್ತು? ಬಿಟ್ಟು ಹೋಯ್ತು. ಇನ್ನೊಂದು ವಿಷಯ ಏನು ಗೊತ್ತಾ? ಲಾಜರನ ಕೈನೇ ಹಿಡಿಲಿಲ್ಲ ಯೇಸು ಸ್ವಾಮಿ. ಅಟ್ಲೀಸ್ಟು ಜ್ವರಕ್ಕೆ ಏನು ಮಾಡಿದ್ರು? ಕೈ ಹಿಡಿದ್ರು. ಲಾಜರನ ಕೈ ಹಿಡಿದ್ರ? ಇಲ್ಲ. ನಮ್ಗೇನಾದ್ರು ಜಾಸ್ತಿ ದೊಡ್ಡ ರೋಗದಲ್ಲಿ ನಾವು ತಿಳ್ಕೊಂಡಿರೋ ದೊಡ್ಡ ರೋಗ ಅಂತ ಅಂದ್ರೆ ಎಷ್ಟೊತ್ತು ಪ್ರೇಯರ್ ಮಾಡಿಸ್ಕೊತೀವಿ? ಅಮ್ಕಿ ಬದಾರಿ ಇನ್ನು ಇಡೀ ಬದ, ಇನ್ನೊಂದು 3 ಜನ ಇಡಿಸಿ ಬದ. ಇನ್ನು ರಿವರ್ಸ್ ನಾವು, ಹೌದಾ? ಯೇಸು ಸ್ವಾಮಿ ಜ್ವರಕ್ಕೆ ಕೈ ಹಿಡಿದ್ರು, ಹೌದಾ? ಪೇತ್ರನ ಹತ್ತೆಯ ಕೈಯನ್ನು ಹಿಡಿದು ಹೇಳಿದ್ರು, ಮಗಳೇ ನಿನಗೆ ಹೇಳ್ತಾ ಅದನ್ನೇ ಎದ್ದೇಳು ಎಂಬುದ. ಯಾವ್ದಾ? ಲಾಜರನ್ ಕೈ ಹಿಡಿದ್ರ? ಹಾಗಾದ್ರೆ ದೊಡ್ಡದು ಯಾವುದು? ಪ್ರಿಯರೇ, ರೋಗದಲ್ಲಿ ದೊಡ್ಡದು ಚಿಕ್ಕದೆನ್ನುವಂಥದ್ದು ಯಾವುದು ಇಲ್ಲ. ರೋಗ ರೋಗವೇ. ದೊಡ್ಡದು ಯಾವುದೆಂದ್ರೆ ರೋಗವನ್ನು ಜಯಿಸಿರುವ, ರೋಗವನ್ನು ಗುಣಪಡಿಸುವಂಥ ದೇವರು ದೊಡ್ಡವರಷ್ಟೇ. ಹಲ್ಲೆಲೂಯಾ. ಬಟ್ ನಾವು ತಿಳ್ಕೊಳ್ಳೋದೇನು? ಅಯ್ಯೋ ಇದೇನು ನಿನ್ನ ತಲೆನೋವಿಗೆ ಮಲಗಿದೆಯಾ? ನನ್ನಂಥವಳು ಆಗಿದ್ರೆ ಎದ್ದು ನಡೀತಿದೆ, ನೀನು ನೋಡಿದ್ರೆ ಮಲಗಿದೆಯಾ? ನಿನ್ನ ತಲೆನೋವು ಆದ್ರೂ ಸಿ, ನಂಗೆ ಸೊಂಟ ನೋವು. ತಲೆನೋವು ತೊಡ್ಕೋಬೋದು, ಸೊಂಟ ನೋವು ಇರೋರ್ಗೆ ಇನ್ನೊಬ್ರು ಬಂದು ಹೇಳಿದ್ರು, ನಿಮ್ಮಿಬ್ಬರದ್ದು ಹೆಂಗೋ ಸೊಂಟ, ನಂದು ಕಾಲು ಎತ್ತೇ ಇಡಕ್ಕೆ ಆಯ್ತಿಲ್ಲ. ಅದು ಬಂದರೆ ತಡೀಬೋದು, ಇದು ಬಂದರೆ ತಡೀಬೋದು. ನೋ, ದೇವರು ನಿಮ್ಮನ್ನು ತಡ್ಕೊಳಕ್ಕೆ ಕರೆದಿಲ್ಲ. ಇನ್ನೊಂದು ಹೇಳೋದಾದ್ರೆ ದೇವರು ನಿಮ್ಮನ್ನ ತಾಳ್ಕೊಳ್ಳಿಕ್ಕಾಗಿ ಕರೆದಿಲ್ಲ. ಸೊ ನಾವು ಪ್ರತಿಯೊಬ್ಬರೇನೆಂದ್ರೆ ಇದು ದೊಡ್ಡದು, ಅದು ದೊಡ್ಡದು, ಹಾಗೆ ಎಂಬುದಾಗಿ. ಬಟ್ ಪ್ರಿಯರೇ, ಅದೆಲ್ಲಕ್ಕಿಂತಲೂ ದೊಡ್ಡದ್ದು ದೇವರ ವಾಕ್ಯ. ಹಲ್ಲೆಲೂಯಾ.
ಹಾಲೆಲೂಯ. ದ ಸಿಂಪಲ್ ನೀವು ಅರ್ಥೈಸಿಕೊಳ್ಳಬೇಕಾದದ್ದೇನೆನ್ನೋದಾದರೆ, ಪ್ರಭು ಯೇಸು ಕ್ರಿಸ್ತರು ಪೇತ್ರನ ಮನೆಗೆ ಹೋದ್ರು. ಪೇತ್ರನ ಹತ್ಯೆಯ ಕೈ ಹಿಡಿದು ಹೇಳಿದ್ರು, ಮಗಳೇ ನಿನಗೆ ಹೇಳ್ತಾ ಅದನ್ನೇ ಎದ್ದೇಳು. ಲಾಜರನ ಸಮಾಧಿ ಮುಂದೆ ನಿಂತುಕೊಂಡು ಹೇಳಿದ್ರು, ಲಾಜರನೇ ಹೊರಗೆ ಬಾ. ಏನಾದರೂ ಡಿಫರೆನ್ಸ್ ಇದೆಯಾ? ಮಾಡಿದ್ದೇನು? ಇನ್ ದ ಸೇಮ್ ವೇ ನಿಮ್ಮ ಜೀವನದಲ್ಲೂ ಅಷ್ಟೇ. ಪರಿಸ್ಥಿತಿ ಎಂಥದ್ದೇ ದೊಡ್ಡದಿರಲಿ ಪ್ರಿಯರೇ, ಆ ಪರಿಸ್ಥಿತಿಗೆ ಪರಿಹಾರ ಏನೆಂದರೆ ದೇವರ ವಾಕ್ಯ ಮಾತ್ರ. ಬಟ್ ಕಂಡೀಷನ್ ಹೇಗೆ ಇರಲಿ, ಅದು ಜ್ವರದಂತಿರಲಿ, ಅದು ಹುಟ್ಟು ಕುರುಡಾಗಿರಲಿ, ಕಿವುಡುತನವಾಗಿರಲಿ, ಅದು 38 ವರ್ಷದಿಂದ ಅಸ್ತಿತ್ವವನ್ನು ಕಳೆದುಕೊಂಡಂಥ ಶರೀರದ ಅಂಗಾಂಗಗಳಾಗಿರಲಿ, ಅಥವಾ ಹುಟ್ಟಿನಿಂದಲೇ ಅಂಗವೈಫಲ್ಯತೆವಾಗಿರಲಿ, ಅಥವಾ ಅಂಗಾಂಗಗಳೇ ಸತ್ತು ಹೋಗಿರಲಿ, ಅಥವಾ ಅಂಗಾಂಗಗಳು ಸತ್ತು ದೇಹ ಯಾವುದಕ್ಕೂ ಪ್ರಯೋಜನಕ್ಕೆ ಬಾರದೆಂಬುದಾಗಿ ಹೂಳಲಿಕ್ಕೆ ಹೋಗಿರಲಿ, ಅಥವಾ ಹೂತು ಅದು ಕೊಳೆಯಲಿಕ್ಕೆ ಪ್ರಾರಂಭಿಸಿದ್ರೂ ದೇವರ ವಾಕ್ಯ ಜ್ವರದಲ್ಲಿ ಏನು ಕಾರ್ಯವನ್ನು ಮಾಡ್ತದೋ ಅದೇ ರೀತಿ ಸತ್ತಂಥದ್ದರಲ್ಲೂ ಕಾರ್ಯವನ್ನು ಮಾಡುವಂಥದ್ದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಿಮ್ಮ ಸ್ಥಿತಿ ಹೇಗಾದರೂ ಇರಲಿ, ಅದಕ್ಕೆ ಅದು ಜೀವಂತವಾಗಿರಲಿ, ಅಥವಾ ಅಂಗಾಂಗ ನಿಂತು ಹೋಗಿರಲಿ, ಅಥವಾ ಕೊಳೆತು ಹೋಗಿರಲಿ, ಅಥವಾ ಶರೀರದಲ್ಲಿ ಅಂಗಾಂಗಗಳೇ ಇಲ್ಲದಂತೆ ಇರಲಿ, ಬಟ್ ದೇವರ ವಾಗ್ದಾನ ತಿಳಿಸದೆ ನೀನು ನನ್ನ ದೈವೋಕ್ತಿಯನ್ನು ನುಡಿಯುವುದಾದರೆ ನೀನು ನಿನ್ನ ಜೀವನದಲ್ಲಿ ಉತ್ತಮವಾದದನ್ನು ಅನುಭವಿಸಲಿಕ್ಕೆ ಸಾಧ್ಯ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾವು ನೋಡುವಾಗ ಪ್ರವಾದಿ ಎಜೆಕಿಯೇಲನ ಗ್ರಂಥ 36ನೇ ಅಧ್ಯಾಯದಲ್ಲಿ ನೀವು ನೋಡ್ಬೋದು ಪ್ರಿಯರೇ. ನಮ್ಮ ಪ್ರತಿಯೊಬ್ಬರಿಗೂ ಕೂಡ ಚೆನ್ನಾಗಿ ಗೊತ್ತು, ಅನೇಕರಿಗೆ, ಹೌದಾ? ಎಜೆಕಿಯೇಲ್ ಪ್ರವಾದಿ ಗ್ರಂಥ 36ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಪ್ರಿಯರೇ, ದೈವ ವಾಗ್ದಾನ ತಿಳಿಸದೆ 37ನೇ ಅಧ್ಯಾಯ ವಾಕ್ಯ 1, ನಾನು ಸರ್ವೇಶ್ವರನ ಹಸ್ತಸ್ಪರ್ಶದಿಂದ ಪರವಶನಾಗಿದ್ದೆ. ಆಗ ಅವರು ತಮ್ಮ ಆತ್ಮನ ಮೂಲಕ ನನ್ನನ್ನು ಹೊಯ್ದು ಎಲುಬುಗಳಿಂದ ತುಂಬಿದ್ದ ಒಂದು ಕಣಿವೆಯಲ್ಲಿ ಇಳಿಸಿದರು. ನಾನು ಎಲುಬುಗಳ ಮಧ್ಯೆ ಆ ಕಣಿವೆಯನ್ನು ಬಳಸಿಕೊಂಡು ಬರುವಂತೆ ಮಾಡಿದರು. ಹೀಗೋ ಕಣಿವೆಯ ಮೇಲೆಲ್ಲ ಬಹಳಷ್ಟು ಒಣಗಿದ ಎಲುಬುಗಳು ಲೆಕ್ಕವಿಲ್ಲದಷ್ಟು ಬಿದ್ದಿದ್ದವು. ಸರ್ವೇಶ್ವರ ನನ್ನನ್ನು ನೋಡಿ, ನರಪುತ್ರನೇ, ಈ ಎಲುಬುಗಳಿಗೆ ಜೀವ ಬರಬಹುದೇ ಎಂದು ಕೇಳಿದ. ಏನು ಕೇಳ್ತಾ ಇದ್ದಾರೆ ದೇವರು? ಈ ಎಲುಬುಗಳಿಗೆ ಜೀವ ಬರಬಹುದೇ? ನಿಮ್ಮ ಅಕ್ಕಪಕ್ಕದ ಇರೋರು ಕೇಳಿದಾರ ನಿಮ್ಮನ್ನ? ಪ್ರೇಯರ್ಗೆ ಹೋದ್ರು ವಾಸಿ ಆದದ, ಗುಣ ಆದದ? ಕೇಳಿದಾರ? ಕೇಳಿಲ್ಲೋ? ನೀವೇನು ಹೇಳಿದ್ದೀರಾ? ಆಗತ್ತೆ ಬಾ ಅಂತ. ಎಷ್ಟು ಜನ ಹೇಳಿದಿರ ಹಾಗೆ? ಎತ್ತಿ ಕೈ ಒಂಚೂರು. ಕತ್ತಳಾಡಿಸ್ತವ್ರೆ, ಎತ್ತಿಲ್ಲ ಯಾಕೋ? ಹೇಳಿದಿರಲ್ಲ? ಓಕೆ, ಕೈ. ಈಗ ದೇವರು ನಿಮ್ಮನ್ನು ಕೇಳ್ತಿದ್ದಾರೆ, ನೀವು ಇನ್ನೊಬ್ಬರಿಗೆ ಹೇಳಿದಿರ ಏನಂತ? ರೋಗ ಗುಣ ಆಗುತ್ತೆ ಬಾ. ದೇವರು ನಿಮ್ಮನ್ನು ಕೇಳ್ತಾರೆ, ಒಣ ಎಲುಬುಗಳಿಗೆ ಜೀವ ಬರಬಹುದೇ ಅಂತ. ನಾವೇನು ಹೇಳ್ತೀವಿ? ಓಲಿ ನೀವು ಕರ್ಕ ಬಂದಿರೋರೇ ಗುಣ ಒಂಥರ ಅಂತ ದೇವರು ನಿಮ್ಮನ್ನೇ ಕೇಳಿದ್ರೆ ಏನಂತ ಹೇಳ್ತೀವಿ ನಾವು? ಅವರು ವಿಶ್ವಾಸ ಬದ, ನಾ ಕರ್ಕ ಬಂದಿದ್ದೀನಿ, ಅವ್ರಿಗೆ ಬಿಟ್ಟದ್ದು, ಹೌದಾ? ಆದರೆ ನಂದು ನಾ ಕರ್ಕ ಬಂದೆ ಬದ ಅಲ್ಲ. ಆ್ಯಕ್ಚುಲಿ ಹೇಳೋದು ಓಕೆ, ಆಗಲಿಲ್ಲ ಅಂದರೆ ಬಟ್ ಆದರೆ ಫಸ್ಟ್ ನನಗೆ ಗೊತ್ತಿರಬೇಕೇನೆಂದರೆ, ನನ್ನ ದೇವರು ಸಮಸ್ತವನ್ನು ಮಾಡಲಿಕ್ಕೆ ಶಕ್ತರೆಂಬುದ. ಹೌದಲ್ಲೋ? ಇನ್ ದ ಸೇಮ್ ವೇ ದೇವರು ಎಜೆಕಿಯೇಲ್ ಪ್ರವಾದಿ ಕೇಳ್ತಾ ಇದ್ರೆ ಏನಂತ? ಈ ಒಣ ಎಲುಬುಗಳಿಗೆ ಜೀವ ಬರಬಹುದೇ? ಏನಾದ್ರೆ ಅರ್ಥ? ಈ ಒಣ ಎಲುಬುಗಳು ಅನ್ನೋದಾದರೆ, ಜೀವಕ್ಕೆ ಬರೋದು ಅನ್ನೋದಾದರೆ ಪ್ರಿಯರೇ, ನಿಮ್ಮ ಎಲುಬುಗಳು ಜೀವದಿಂದಿದೆಯಾ ಇಲ್ವೋ? ನಿಮ್ಮ ಎಲುಬಿಗೆ ಜೀವ ಇದೆಯಾ ಇಲ್ವೋ? ಇದೆ. ಯಾಕೆ? ನಿಮಗೆ ಜೀವ ಇರೋದು, ಆಗ ನಿಮ್ಮ ಅಂಗಾಂಗದಲ್ಲಿ ಜೀವ ಇರುತ್ತೆ. ಅರ್ಧ ನೋಡಿದಿರಲ್ಲ, ಅರ್ಧ ಸೂಲು ಹೋಯ್ತು, ಅರ್ಧ ಸೂಲು ಇದೆ, ಕೆಳಗೆ ಏನೂ ಇಲ್ಲ, ಮೇಲ್ ಮಾತ್ರ ಅಂತಿದ್ದಾರೆ ಅಂತ ಹೇಳ್ತಾರೆ. ಹೌದಲ್ಲೋ? ಅದರ ಅರ್ಥ ಏನು? ಜೀವ, ಅಂಗಾಂಗಗಳು ಜೀವವನ್ನು ಕಳ್ಕೊಂಡಿರೋದಂಥದ್ದು. ಬಟ್ ದೈವ ವಾಕ್ಯದಲ್ಲಿ ನಾವು ಪ್ರತಿಯೊಬ್ಬೊಬ್ಬರೂ ಕೂಡ ನಾವು ನೋಡುವಾಗ ಪ್ರಿಯರೇ, ನಾವು ಧ್ಯಾನಿಸುವಾಗ ದೇವರು ಎಜೆಕಿಯೇಲ್ ಪ್ರವಾದಿ ಹೇಳ್ತಾ ಇದ್ದಾರೆ, ಈ ಒಣ ಎಲುಬುಗಳಿಗೆ ಜೀವ ಬರಬಹುದೇ? ಎಜೆಕಿಯೇಲ್ ಪ್ರವಾದಿ ಹೇಳಿದ ತಕ್ಷಣದಲ್ಲಿ, ದೈವ ನೀವೇ ಬಲ್ಲಿರಿ ಏನಂತ ಉತ್ತರ ಕೊಟ್ಟ?
ನೀವೇ ಬಲ್ಲಿರಿ. ಅದೇ ಪ್ರಶ್ನೆಯನ್ನು ದೇವರು ನಿಮ್ಮನ್ನ ಕೇಳಿದ್ರು, ಒಣ ಎಲುಬಿಗೆ ಜೀವ ಬರುತ್ತೆ, ಏನಂತ ಹೇಳ್ತೀರಾ? ಅಟ್ಲೀಸ್ಟ್ ಅವನೇ ವಾಸಿ. ಯಾಕೆ ಹೇಳಿ? ಅಟ್ಲೀಸ್ಟ್ ಮಾತಾರು ಆಡ್ದ. ಅವನು ಅಟ್ಲೀಸ್ಟ್ ಏನಂತ ಹೇಳ್ದ? ನೀವೇ ಬಲ್ಲಿರಿ ಅಂತ ಹೇಳ್ದ. ಏನ್ ನೀವೇ ಬಲ್ಲಿರಿ ಅಂದ್ರೆ ಅಡ್ಗೋಡೆ ಮೇಲೆ ದೀಪ ಇಟ್ಟು ಉತ್ತರ ಅಲ್ಲ. ಮನೆಗಳಲ್ಲಿ ನೀವು ನೋಡ್ಬೋದು, ಏನಾದರೂ ಅತ್ತೆ ಎಲ್ಲಮ್ಮ ಅದಿಟ್ಟಿದೀಯಾ ಅಂತಂದ್ರೆ ಸೊಸೆ ಏನ್ ಮಾಡ್ತಾಳೆ? ಅಲ್ಲೇ ಇದೆಯಲ್ಲ ಅತ್ತೆ ಅಂದ್ರೆ, ಇಲ್ಲಿ ಕಾಣ್ತಿಲ್ಲ, ಒಂಚೂರು ಬಂದು ತಗೊಡು ಅಂತಾರೆ. ನಂಗೆ ಗೊತ್ತಿಲ್ಲ ಅಂದ್ರೆ, ಇನ್ಯಾತಕ್ಕೆ ಮನೇಲಿದೆಯಾ ಅಂತಾರೆ. ಬೆಸ್ಟ್ ಆನ್ಸರ್ ಏನು ಗೊತ್ತಾ? ನಿಮಗೆ ಗೊತ್ತಲ್ಲ, ಮುಗೀತು ಕತೆ. ಹೌದಲ್ಲ? ಈಗ ಅಕಸ್ಮಾತ್ ಮನೇಲಿರೋ ಹಿರಿಗರಿಗೆ ಕರೆದ್ರು, ಅಲ್ಲಿ ಕಾಣಿಸ್ತಿಲ್ವಲ್ಲ, ಎಲ್ಲೋಯ್ತು ಅಂತ ಕೇಳಿದ್ರೆ, ಅಲ್ಲೇ ಇತ್ತಲ್ಲ ಅಂತಂದ್ರೆ ಏನ್ ಮಾಡ್ತಾರೆ? ಒಂಚೂರು ಬಾಯಿಲ್ ತಕೊಡು ಅಂತಾರೆ. ನನಗೆ ಕಷ್ಟ. ಅಲ್ಲಿಲ್ಲ ಅಂದ್ರೆ ನೀವೇನು ಮಾಡ್ತಿದ್ರಿ ಇನ್ನು ಮನೇಲಿ ಅಂತ ಕೇಳ್ತಾರೆ. ಬೆಸ್ಟ್ ಆನ್ಸರ್ ಏನಾಗಾದ್ರೆ, ಅಯ್ಯೋ ನೀವೇ ಹಿಡ್ಕೊಂಡಿದ್ರಲ್ಲ, ನಿಮಗೆ ಗೊತ್ತಿತ್ತಲ್ಲ ಅಂದ್ರೆ ಮುಗಿದೋಯ್ತು. ಅವ್ರು ಇನ್ನೊಂದು ಪ್ರಶ್ನೆ ಮಾಡ್ತಾರೆ ನನ್ನ. ಆ ರೀತಿ ಎಜೆಕೇಲ್ ದೇವರ ಪ್ರಶ್ನೆ ಹಂಗ್ ಮಾಡ್ಲಿಲ್ಲ. ನೀವೇ ಬಲ್ಲಿರಿ ಅಂದ್ರೆ ಅವನು ಏನ್ ಹೇಳ್ತಿದ್ದಾನಂದ್ರೆ, ದೈವ ಅಳಿಸಲಿಕ್ಕೂ ಉಳಿಸಲಿಕ್ಕೂ ಸೃಷ್ಟಿಸಲಿಕ್ಕೂ ನೀವೊಬ್ಬರೇ ಸಮರ್ಥ. ಒಣ ಎಲುಬುಗಳನ್ನ ನೀವು ಮಣ್ಣಿನಿಂದ ರೂಪಿಸಿದವರು, ಮನುಷ್ಯನ ಆಕಾರವನ್ನು ಕೊಟ್ಟವರು ನೀವು. ಓಕೆ, ಮನುಷ್ಯನಿಗೆ ಆಕಾರವನ್ನು ಕೊಟ್ಟಂತವರು ನೀವೇ. ಬಟ್ ನೀವೇ ಅಳಿಸಲಿಕ್ಕೂ ಉಳಿಸಲಿಕ್ಕೂ ಶಕ್ತರೆಂಬುದಾಗಿ ಆತನ ಹೇಳುವಂಥದ್ದು. ದೇವರಾಗ ಹೇಳುವಂಥದ್ದು ಏನಂತ ಹೇಳ್ತಾರೆ ದೇವರು? ನೀನು ಆ ಎಲುಬುಗಳಿಗೆ ಪ್ರವಾದಿಸು, ಅವಕ್ಕೆ ಈ ದೈವೋಕ್ತಿಯನ್ನು ನುಡಿ. ಒಣ ಎಲುಬುಗಳೇ, ಸರ್ವೇಶ್ವರನ ವಾಣಿಯನ್ನು ಕೇಳಿ. ಸರ್ವೇಶ್ವರನಾದ ದೇವರು ನಿಮಗೆ ಹೀಗೆ ಹೇಳುತ್ತಾರೆ, ಇಗೋ ನಾನು ನಿಮ್ಮೊಳಗೆ ಶ್ವಾಸವನ್ನು ಊದುವೆನು, ನೀವು ಬದುಕುವಿರಿ. ನಾನು ನಿಮ್ಮ ಮೇಲೆ ನರಗಳನ್ನು ಹಬ್ಬಿಸಿ ಮಾಂಸವನ್ನು ಹರಡಿ ಚರ್ಮವನ್ನು ಒದಿಸಿ ನಿಮ್ಮಲ್ಲಿ ಶ್ವಾಸವನ್ನು ತುಂಬುವೆನು, ಆಗ ನೀವು ಬದುಕಿ ನಾನೇ ಸರ್ವೇಶ್ವರ ಎಂದು ತಿಳಿದುಕೊಳ್ಳಿ. ಈಗ ಪ್ರಶ್ನೆ, ಆ ಸುತ್ತಲೂ ಕಣಿವೆಯಲ್ಲಿ ಇರುವಂಥದ್ದೇನು? ಒಣ ಎಲುಬು ಬಿಟ್ಟು ಬೇರೆ ಏನಾದ್ರೂ ಇದೆಯಾ? ಮಾಂಸ ಇದೆಯಾ? ಚರ್ಮ, ನರಗಳು, ಕಿಡ್ನಿ, ಲಿವರ್ ಯಾವ್ದಾದ್ರು ಇದೆಯಾ? ಅಲ್ಲಿ ಇದೆಯಾ ಹೇಳಿ ಎಲ್ಲರೂ. ಒಣ ಮೂಳೆಯನ್ನು ಬಿಟ್ಟರೆ ಬೇರೆ ಏನು? ಈಗ ಬರೀ ಒಣ ಎಲುಬು ಇದ್ದು ಬಿಟ್ರೆ ಒಂದು ವ್ಯಕ್ತಿ ಜೀವಕ್ಕೆ ಬರ್ಬೋದಾ? ವ್ಯಕ್ತಿ ಶರೀರನೇ ಇಲ್ಲ. ಯಾಕಂದ್ರೆ ಒಣ ಎಲುಬುಗಳು ಹೇಗಿದೆ ಅಂದ್ರೆ, ರಾಶಿಗಟ್ಟಲೆ ಮೂಳೆಗಳು ಬಿದ್ದಿದೆ. ಮೂಳೆ ಸುಮ್ಮನೆ ಬಂದಿಲ್ಲ, ಎಲ್ಲೋ ಒಂದು ಭೀಕರವಾದ ಯುದ್ಧವೋ ಅಥವಾ ಶಾಮವೋ ನೆರವೇರಿದೆ. ಅಲ್ಲಿ ಜನರೆಲ್ಲರೂ ಸತ್ತಿದ್ದಾರೆ. ಸತ್ತ ದೇಹ ಕೊಳೆತಿದೆ. ರಣಹದ್ದುಗಳು, ನಾಯಿ, ನರಿಗಳೆಲ್ಲವೂ ಕೂಡ ತಿಂದುಕೊಂಡಿದೆ. ಅದೆಲ್ಲವೂ ಕೂಡ ಮಾಂಸಗಳು ಕೊಳೆತು ಮಣ್ಣಲ್ಲಿ ಮಣ್ಣಾಗೋಗಿ ಈಗ ಏನು ಉಳ್ಕೊಂಡಿದೆ? ಮೂಳೆಗಳು ಕೂಡ ಮಳೆ, ಗಾಳಿ, ಬಿಸಿಲು ಪ್ರತಿಯೊಂದಕ್ಕೆ ಏನಾಗಿದೆ? ಒಣಗಿ ಹೋಗಿದೆ. ಆ ಮೂಳೆಗಳು ಕೂಡ ಪುಡಿ ಪುಡಿ ಆಗುವಂತ ಹಂತದಲ್ಲಿದೆ. ಈಗ ಇಂಥ ಸ್ಥಿತಿಯನ್ನು ನೋಡಿ ದೇವರೇನಂತ ಹೇಳ್ತಾರೆ? ಜೀವ ಬರಬಹುದು. ಇನ್ ದ ಸೇಮ್ ವೇ ನಮ್ಮ ಜೀವನದ ಸ್ಥಿತಿಗಳು ಹಾಗೆ ಇರಬಹುದು. ನಮ್ಮ ಜೀವನದ ಸ್ಥಿತಿಯನ್ನು ನೋಡಿ ಹೇಳ್ಬೋದು, ಓ ನಿಮ್ಮ ಮಗ ಮಗಳು ಸರಿ ಆಗ್ತಾರ, ನಿನ್ನ ರೋಗ ಗುಣ ಆಗತ್ತಾ, ನಿನ್ನ ಸಾಲ ತೀರುತ್ತಾ, ನಿನ್ನ ಮನೆಯವನು ಬದಲಾಗ್ತಾನ, ನಿನ್ನ ಜೀವನನು ಚೆನ್ನಾಗಾಗುತ್ತಾ, ನೀನು ಇನ್ನೊಬ್ಬರಿಗೆ ಕೊಡಂಗಾಗ್ತೀಯ, ನಿನ್ನ ಜೀವನನು ಉತ್ತಮವಾಗತ್ತಾ? ಸಾಧ್ಯ ಇಲ್ಲ. ಸ್ಥಿತಿಗಳು ನಮ್ಮನ್ನು ನೋಡಿ ಹೇಳ್ಬೋದೇನನ್ನೋದಾದ್ರೆ, ನಿನಗಿರುವ ಸ್ಥಿತಿ ಬದಲಾಗಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ. ಬಟ್ ದೇವರು ವಾಗ್ದಾನ ತಿಳಿಸದೆ, ನಿನ್ನ ಸ್ಥಿತಿ ಪ್ರಾರಂಭಿಸಿರ್ಬೋದು, ಸತ್ತು ಹೋಗಿರ್ಬೋದು, ಕೊಳೆತು ಹೋಗಿರ್ಬೋದು, ಕೊಳೆತು ಗಬ್ಬನಾರ್ತಿರ್ಬೋದು, ಬಟ್ ನಾನು
ಅದಕ್ಕೆ ಹೊಸ ಜೀವವನ್ನ ತುಂಬುತ್ತೆ. ಹೊಸ ಜೀವವನ್ನ ತುಂಬುತ್ತೇನೆ. ಹೇಗೆ? ಒಂದು ಕ್ಷಣ ಯೋಚಿಸುವ ಪ್ರಿಯರೇ, ಬರೀ ಮೂಳೆಗಳು ಮಾತ್ರ ಇದೆ, ಕಿಡ್ನಿ ಇಲ್ಲ, ಲಿವರ್ ಇಲ್ಲ, ಹಾರ್ಟ್, ನರಗಳು, ಮಾಂಸ, ರಕ್ತ, ಚರ್ಮ ಏನೂ ಕೂಡ ಇಲ್ಲ. ಎಲ್ಲ ಏನಾಗಿದೆ? ಲೀನವಾಗೋಗಿದೆ. ಓಕೆ, ಬಟ್ ದೇವರ ವಾಗ್ದಾನ ತಿಳಿಸಿದ ಪ್ರಿಯರೇ, ದ ಹೂ ಐ ಆಮ್, ನಾನು ಯಾರನ್ನದಾದರೆ ಶೂನ್ಯದಿಂದ ಪ್ರಾರಂಭಿಸುವ ದೇವರು. ನಾನು ನೀವು ನಂಬಿರುವ ಆತನು ಪ್ರಿಯರೇ ಶೂನ್ಯದಿಂದ ಪ್ರಾರಂಭಿಸುವ ಆತನು, ಅಂತ್ಯದಿಂದ ಪ್ರಾರಂಭಿಸುವ ಆತನು. ಆತನಿಂದ ಸಾಧ್ಯವಾದದ್ದು ಯಾವುದೂ ಇಲ್ಲ. ಅದನ್ನಲ್ಲಿ ಎಜೆಕೇಲಗೆ ದೇವರು ಹೇಳುವಂಥದ್ದು, ಆ ಒಣ ಎಲುಬುಗಳು ಜೀವಕ್ಕೆ ಬರಬೇಕಾದ್ರೆ ನೀನೇನು ಮಾಡಬೇಕಂತೆ? ಏನು ಮಾಡಬೇಕಂತೆ? ಏನು ಮಾಡಕ್ಕೆ ಹೇಳಿದ್ರು ದೇವರು? ನನ್ನ ದೈವೋಕ್ತಿಯನ್ನ ನುಡಿ. ಹುಟ್ಟು ಕುರುಡನು ಕಣ್ಣು ಪಡ್ಕೊಂಡ ಹೇಗೆ? ಯೇಸು ಸ್ವಾಮಿ ನುಡಿದಿದ್ದರಿಂದ. ಹುಟ್ಟು ಕಿವುಡನ ಕಿವಿ ತೆರೆಯಿತು ಹೇಗೆ? ನುಡಿದಿದ್ದರಿಂದ. ಯಾಯರನ ಮಗಳು ಜೀವಕ್ಕೆ ಬಂದು ಹೇಗೆ? ತಲಿತಕ್ಕೂಂ ನುಡಿದಿದ್ದರಿಂದ. ವಿಧವೆಯ ಮಗ ಜೀವಕ್ಕೆ ಬಂದ ಹೇಗೆ? ಯೇಸು ಸ್ವಾಮಿ ನುಡಿದಿದ್ದರಿಂದ. ಲಾಜರನು ಜೀವಕ್ಕೆ ಬಂದ ಹೇಗೆ? ಪ್ರಭು ಯೇಸು ಲಾಜರನೇ ಹೊರಬ ಎಂಬುದಾಗಿ ನುಡಿದಿದ್ದರಿಂದ. ಇನ್ ದ ಸೇಮ್ ವೇ ನಿನ್ನ ಜೀವನದ ಪರಿಸ್ಥಿತಿ ಅದು ಸತ್ತು ಹೋಗಿರ್ಬೋದು, ಕೊಳೆತು ಹೋಗಿರ್ಬೋದು, ಒಣಗಿದ ಸ್ಥಿತಿಯಲ್ಲಿರ್ಬೋದು, ಬಟ್ ಜೀವಕ್ಕೆ ಅದು ಬರಬೇಕಾದ್ರೆ ನೀವೇನು ಮಾಡಬೇಕಂತೆ? ನುಡಿಬೇಕು. ಏನು ಮಾಡಬೇಕಂತೆ? ಏನನ್ನ? ದೈವೋಕ್ತಿಯನ್ನ. ಇರುವ ಸ್ಥಿತಿಯನ್ನಲ್ಲ, ಇರುವ ಸ್ಥಿತಿಯನ್ನಲ್ಲ, ಬದಲಾಗಿ ಏನನ್ನು ನುಡಿಬೇಕಂತೆ? ದೈವೋಕ್ತಿಯನ್ನ ನುಡಿ. ನೀವು ಕೇಳ್ಬೋದು, ಬ್ರದರ್, ದೇವರ ವಾಕ್ಯವನ್ನು ನುಡಿದ್ರೆ ಹೆಂಗೆ ರೋಗ ಗುಣ ಆಗುತ್ತೆ? ಮೆಡಿಸನ್ ತೆಗೆದುಕೊಂಡ್ರೆ ಅದರಲ್ಲಿರುವಂಥ ಶಕ್ತಿ ನನ್ನನ್ನು ಕ್ಯೂರ್ ಮಾಡ್ಬೋದು. ಬಟ್ ಬಾಯಿಂದ ಬರುವಂಥ ನುಡಿ ಹೆಂಗೆ ನನ್ನ ಶರೀರಕ್ಕೆ ಆರೋಗ್ಯ ಕೊಡಲಿಕ್ಕೆ ಸಾಧ್ಯ? ಪ್ರಿಯರೇ, ನಾವು ಒಂದನ್ನು ಮರೆತು ಬಿಡಬಾರ್ದು. ಏನನ್ನಂದರೆ, ನಾವು ಉಂಟಾಗಿರುವಂಥದ್ದೇ ಆ ನುಡಿಯಿಂದಲೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ದೇವರೇನೆಂಬುದಾಗಿ ಹೇಳಿದ್ರೆ, ಹೇಗೆ ಮನುಷ್ಯನನ್ನು ಉಂಟು ಮಾಡಿದ್ರು? ಹೇಗೆ ಉಂಟು ಮಾಡಿದ್ರು? ಮಣ್ಣಿನಿಂದ ರೂಪ ಕೊಟ್ಟರು. ಬಟ್ ಫಸ್ಟ್ ಅವರು ಹೇಳ್ತಾರೆ, ನಮ್ಮಂತೆ ಇರುವ, ನಮ್ಮ ಹೋಲಿಕೆಯಲ್ಲಿರುವ ಮನುಷ್ಯರನ್ನ ಉಂಟು ಮಾಡೋಣ. ಫಸ್ಟು ಅವರೇನು ಮಾಡಿದ್ರಂದ್ರೆ ನುಡಿಯನ್ನ ನುಡಿದ್ರು. ಇನ್ ದ ಸೇಮ್ ವೇ ಪ್ರಿಯರೇ, ಆ ನುಡಿಯ ಮೂಲಕವಾಗಿ ನಾವು ನೀವು ಸೃಷ್ಟಿಸಲ್ಪಟ್ಟಿರುವಂಥದ್ದು. ದೇವರದಕ್ಕಾಗಿ ಎಜೆಕೇಲ್ ಪ್ರವಾದಿಗೆ ಹೇಳುವಂಥದ್ದು, ನೀನು ಈ ಒಣ ಎಲುಬುಗಳಿಗೆ ದೈವೋಕ್ತಿಯನ್ನು ಏನು ಮಾಡು? ದೈವೋಕ್ತಿಯನ್ನ ನುಡಿ. ಎಜೆಕೇಲನೇ ಅಂತ ಹೇಳ್ದ? ಅಯ್ಯೋ ಹೋಗಿ ಸ್ವಾಮಿ, ಜೀವ ಇರೋರ್ಗಾದ್ರೆ ನುಡಿಬೋದು, ಅಥವಾ ಸತ್ತೋದವ್ರಿಗಾದ್ರೂ ನುಡಿಬೋದು. ಒಣ ಎಲುಬು ಇಟ್ಟುಕೊಂಡು ಏನು ಮಾಡೋದು? ಆಟ ಆಡ್ಲ ನಾನು? ಅದು ಜೀವ ಬರೋಕ್ಕಾಗ್ತದ? ಸರಿ, ಒಣ ಎಲುಬಿದೆ, ಕಿಡ್ನಿ ಎಲ್ಲಿದೆ, ಲಿವರ್ ಎಲ್ಲಿದೆ, ಶ್ವಾಸಕೋಶ ಎಲ್ಲಿದೆ, ನರಗಳೆಲ್ಲಿದೆ, ಮಾಂಸ ಎಲ್ಲಿದೆ, ಅದೆಲ್ಲವನ್ನು ತಂದು ಗುಡ್ಡಿ ಹಾಕಿ ಆಮೇಲೆ ನುಡಿತೀನಿ ಅಂತ ಹೇಳಿದ್ನ. ಬಟ್ ನಾವೇನು ಹೇಳ್ತೇವೆ? ಡಾಕ್ಟ್ರ್ ಆಗಲ್ಲ ಅಂದರೆ ಸಾಕು. ನಾವು ಅದೇ ಹೇಳ್ತೀವಿ, ಏನಂತ? ಆಗಲ್ಲ. ಪ್ರೇಯರ್ ಮಾಡಿ. ಡಾಕ್ಟ್ರಿ ಹೇಳ್ಬಿಟ್ಟವ್ರೆ, ಏನೋ ಬಂದು ಪ್ರೇಯರ್ ಮಾಡಿ ಬದ, ನಿಮ್ಮ ಖುಷಿ. ಪ್ರೇಯರ್ ಮಾಡಿದ್ದೀವಿ, ಏನಾಗಲ್ಲ, ಹೆದರ್ಕೋಬೇಡಿ ಅಂದ್ರೆ ಸಾಕು. ನೆಕ್ಸ್ಟ್ ಏನಂತ ಹೇಳ್ತಾರೆ? ಡಾಕ್ಟ್ರಿ ಹೇಳ್ಬಿಟ್ಟವ್ರೆ ಬದ. ಮತ್ತೆ ಇನ್ಯಾಕೆ ಕರೆಸಿದ್ರಿ ನಮ್ಮನ್ನು ಪ್ರೇಯರ್ಗೆ? ಅಲ್ಲ, ಹೋಗೋ ನೀಟಾಗಿ ಹೋಗ್ಲಿ ಅಂತನಾ? ಡಾಕ್ಟ್ರಿ ಹೇಳಿದ್ದಾರೆ ಇಲ್ಲ ಎಂಬುದಾಗಲ್ಲ. ದೇವರ ವಾಗ್ದಾನ ತಿಳಿಸೋದೇನೆಂಬುದಾಗಿ, ನೀನು ಜೀವವನ್ನು ನೋಡಬೇಕಾದ್ರೆ ನೀನು ನುಡಿ. ನೀನು ಯಾವುದನ್ನೂ ಕೂಡ ಆಲೋಚಿಸಬೇಡ. ನಿನ್ನ ಕೆಲಸ ಏನನ್ನದಾದರೆ ಯು ಸ್ಪೀಕ್ ದ ವರ್ಡ್. ನೀನು ನನ್ನ ದೈವೋಕ್ತಿಯನ್ನ ನುಡಿ. ದೈವ ವಾಗ್ದಾನ ತಿಳಿಸದ ಪ್ರಿಯರೇ, ಎಜೆಕೇಲ್ ಪ್ರವಾದಿ ನುಡಿಲಿಕ್ಕೆ ಪ್ರಾರಂಭಿಸಿದ ಸ್ಪಷ್ಟವಾಗಿ ಹೇಳ್ತದೆ, ಅವನು ನುಡಿಯುತ್ತಿರುವಾಗಲೇ. ಹೇಳಿ ಎಲ್ಲರೂ, ಅವನು ನುಡಿಯುತ್ತಿರುವಾಗಲೇ. ಅದರ ಅರ್ಥ ನಿಮ್ಮ ಮಿರಾಕಲ್ ಯಾವಾಗ ಸ್ಟಾರ್ಟ್ ಆಗೋದು?
ಅದ್ಭುತ ಯಾವಾಗ ಸ್ಟಾರ್ಟ್ ಆಗೋದು? ಯಾವಾಗ 1:30 ಆದಮೇಲೆ ಕಡೇ ಪ್ರೇಯರಲ್ಲಿ ಹಲ್ಲೆಲೂಯ 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 ಹಲ್ಲೆಲೂಯ. ಆಗ ಯಾವಾಗ ನಿಮ್ಮ ಅದ್ಭುತ ಪ್ರಾರಂಭವಾಗುವಂಥದ್ದೇ ನೀವು ಬಾಯಿ ತೆರೆದು ನುಡಿಯುವ ಪ್ರಾರಂಭಿಸಿದಾಗಲೇ. ಯಾವಾಗ ಅದನ್ನು ನಂಬುದನೋ ಫಸ್ಟ್ ಅದು ಪ್ರಿಪೇರ್ ಆಯಿತು. ಸೆಕೆಂಡ್, ಅವನು ಯಾವಾಗ ಅದನ್ನು ನಂಬಿದ್ದನೋ ನುಡಿಲಿಕ್ಕೆ ಪ್ರಾರಂಭಿಸಿದನೋ ದೈವ ವಾಗ್ದಾನ ತಿಳಿಸದೆ ಎಲುಬಿಗೆ ಎಲುಬು ಜೋಡಣೆ ಆಗ್ತು. ಏನಾಗ್ತಂತೆ? ಎಲುಬಿಗೆ ಎಲುಬು ಜೋಡಣೆ ಆಗ್ತು, ನರಗಳು ಹಬ್ಬಿತು, ಮಾಂಸವು ಹರಡಿತು, ಚರ್ಮವು ಒದಿಸಿತು, ಜೀವ ನಿಮ್ಮಲ್ಲಿ ಶ್ವಾಸವನ್ನು ತುಂಬಿನೆಂಬುದಾಗಿ ನುಡಿದಂತೆ ಎಲುಬಿಗೆ ಎಲುಬು ಜೋಡಣೆಯಾದವು. ನಾನು ನೋಡುತ್ತಿರಲು ಏನು ಆಶ್ಚರ್ಯ, ಅವುಗಳ ಮೇಲೆ ನರಗಳು ಹಬ್ಬಿಕೊಂಡವು, ಮಾಂಸವು ಹರಡಿಕೊಂಡಿತು, ಚರ್ಮವು ಮೇಲೊದಿಕೆ ಆಯಿತು, ಶ್ವಾಸ ಮಾತ್ರ ಇರಲಿಲ್ಲ. ಬಟ್ ದೇವರು ಏನಂತ ಹೇಳಿದ್ದಾರೆ? ಅವು ಜೀವದಿಂದ ಎದ್ದೇಳ್ತಾ ಇದೆ ಅಂತ ಹೇಳಿದಾರೋ ಅಥವಾ ಡೆಡ್ ಬಾಡಿ ರೆಡಿ ಆಗ್ತದೆ ಅಂತ ಹೇಳಿದಾರೋ? ಜೀವದಿಂದ ಎದ್ದೇಳ್ತದೆ ಅಂತ. ಈಗ ಏನ್ ರೆಡಿ ಆಗಿದೆ? ಬಾಡಿ ರೆಡಿ ಇದೆ, ಜೀವ ಇಲ್ಲ ಅದಕ್ಕೆ. ಹೌದಲ್ಲೋ? ಜೀವ ಇಲ್ಲದೆ ಮೇಲೆ ಹೆಸರಿಡ್ದು ಕರಿತೀರಾ ಅಥವಾ ಬಾಡಿ ಅಂತೀರಾ? ಡೆಡ್ ಬಾಡಿ ಅಂತ ಹೆಸರಿಡ್ದು ಕರಿತೀರಾ? ಇಲ್ಲ. ಹೌದು ತಾನೆ? ಜೀವ ಇಲ್ಲ ಈಗ ಅದಕ್ಕೆ. ಹಾಗಾದ್ರೆ ದೇವರ ವಾಕ್ಯ ಅಪರಿಪೂರ್ಣ ಆಯ್ತಾ? ದೇವರು ಹೇಳಿದ್ದಾರೆ ಎದ್ದು ನಿಲ್ತವೆ ಎಂಬುದಾಗಿ. ಹೌದಾ? ಈಗ ಅವು ಎದ್ದು ನಿಂತಿದಾವ? ನಿಂತಿಲ್ಲ. ಹಾಗಾದ್ರೆ ದೇವರ ವಾಕ್ಯ ಸುಳ್ಳಾಯ್ತಾ? ದೇವರ ವಾಕ್ಯ ಸುಳ್ಳಾಯ್ತಾ? ಮತ್ತೆ ಮತ್ತೆ ಎಸೆಕೇಲನಿಗೆ ಹೇಳ್ತಾರೆ ದೇವರು, ನೀನು ನುಡಿ. ಏನ್ ಮಾಡು? ಮತ್ತೆ ನುಡಿ. ಏನ್ ನುಡಿ? ನನ್ನ ದೈವೋಕ್ತಿಯನ್ನು ನುಡಿ ಅಷ್ಟೇ. ಮತ್ತೆ ಯಾವಾಗ ನುಡಿದ್ರು ಅದೇನಾಯ್ತು? ಎಲ್ಲವೂ ಜೀವದಿಂದ ಎದ್ದು ನಿಂತ್ಕೊಂಡು. ಈಗ ಪ್ರಶ್ನೆ, ಆ ಒಣ ಎಲುಬು ಜೀವಕ್ಕೆ ಬರಬೇಕಾದ್ರೆ ಅಂಗಾಂಗಗಳೆಲ್ಲಿದ್ದು ಪ್ರಿಯರೇ? ಅಂಗಾಂಗಗಳು ನಿಮ್ಮ ನುಡಿಯುವಂಥ ನುಡಿ ನಿಮಗೇನು ಬೇಕೋ ಅದನ್ನು ಸೃಷ್ಟಿಸುವಂತಹ ಸಾಮರ್ಥ್ಯವನ್ನು ಹೊಂದಿಕೊಂಡಿದೆ. ನೀವು ನುಡಿಯುವಂಥ ದೇವರ ವಾಕ್ಯವನ್ನು ನೀವು ನುಡಿಯುವಾಗ ಪ್ರಿಯರೇ, ಆ ನುಡಿ ನಿಮಗೇನು ಬೇಕೋ ಅದನ್ನು ಸೃಷ್ಟಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಅದನ್ನಲ್ಲಿ ಎಜಕೇಲ್ ಮಾಡುವಂಥದ್ದು. ಯಾವಾಗ ನುಡಿದನೋ ನುಡಿದ ತಕ್ಷಣದಲ್ಲಿ ನಾವು ನೋಡ್ತೇವೆ ದೈವ ವಾಕ್ಯದಲ್ಲಿ ಅವೆಲ್ಲವೂ ಜೀವದಿಂದ ಎದ್ದು ನಿಂತುಕೊಂಡು. ಹಾಗಾದರೆ ಪ್ರಶ್ನೆ, ಆ ಸ್ಥಿತಿಗಿಂತ ನಮ್ಮ ಸ್ಥಿತಿ ದೊಡ್ಡದಿದೆಯಾ? ನಮ್ಮ ಸ್ಥಿತಿ ದೊಡ್ಡದಿದೆಯಾ? ಇವತ್ತು ಡಾಕ್ಟರ್ ಹೇಳಿರ್ಬೋದು ರೋಗ ಗುಣ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ, ಬಟ್ ಅಲ್ಲಿ ಬಾಡಿನೇ ಇಲ್ಲ. ಅಲ್ಲಿ ಬಾಡಿನೇ ಇಲ್ಲ. ಇವತ್ತು ಹೇಳಿರ್ಬೋದು ಡಾಕ್ಟರ್ ನಿನ್ನ ಹಾರ್ಟಲ್ಲಿ ಹೋಲ್ ಇದೆ ಅಂತ, ಅಲ್ಲಿ ಹಾರ್ಟೇ ಇಲ್ಲ. ಇವತ್ತು ಹೇಳಿರ್ಬೋದು ನಿನ್ನ ಲಿವರು ಸಂಪೂರ್ಣವಾಗಿ ಹಾಳಾಗಿದೆ ಎಂಬುದಾಗಿ, ಅಲ್ಲಿ ಲಿವರೇ ಇಲ್ಲ. ಇವತ್ತು ನಿನ್ನ ನರ ಎಲ್ಲವೂ ಕೂಡ ವೀಕ್ ಆಗಿದೆ ಎಂಬುದಾಗಿ ಹೇಳಿರ್ಬೋದು, ಅಲ್ಲಿ ನರವೇ ಇಲ್ಲ. ಇವತ್ತು ಹೇಳಿರ್ಬೋದು ನಿನ್ನ ಎಲುಬುಗಳು ಸೌದೋಗಿದೆ ಎಂಬುದಾಗಿ, ಅಲ್ಲಿ ಎಲುಬುಗಳೇನಾಗಿದೆ? ಒಣಗಿ ಹೋಗಿದೆ. ಜೀವ ಇದೆಯಾ ಅದಕ್ಕೆ? ಇಲ್ಲ. ಬಟ್ ಆದರೆ ಅದೇ ಸ್ಥಿತಿ ಜೀವಕ್ಕೆ ಬಂದ ಮೇಲೆ ನನ್ನ ಸ್ಥಿತಿ ಬಹಳ ದೊಡ್ಡದ? ನನ್ನ ಸ್ಥಿತಿ ಬಹಳ ದೊಡ್ಡದ? ಬಟ್ ಆದರೆ ಅದಕ್ಕೂ ನನ್ನ ಸ್ಥಿತಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಯಾಕೆಂದರೆ ಒಣ ಎಲುಬುಗಳನ್ನು ಜೀವಕ್ಕೆ ತಂದದ್ದು ದೇವರ ವಾಕ್ಯವೇ. ಇವತ್ತು ನನ್ನ ಜೀವನದ ಈ ಸ್ಥಿತಿಯಿಂದ ನನ್ನನ್ನು ಹೊರತರುವಂಥದ್ದು ದೇವರ ವಾಕ್ಯ. ಬಟ್ ನಾನು ಮಾಡಬೇಕಾದದ್ದು ಏನಂದರೆ, ಎಜೇಕೀಲ್ ಪ್ರವಾದಿ ನಂಬಿ ನುಡಿದಂತೆ ನಾನು ನುಡಿಬೇಕಷ್ಟೆ. ಆತ ನಮ್ದ ಏನೆಂಬುದಾಗಿ ದೇವರು ಒಮ್ಮೆ ಹೇಳಿದ ಮೇಲೆ ಅದನ್ನೆಂದಿಗೂ ವ್ಯರ್ಥಗೊಳಿಸೋದು ಸಾಧ್ಯವಿಲ್ಲ. ದೇವರು ಹೇಳಿದ್ದಾರೆ ಜೀವ ಬರ್ತದೆ ಎಂಬುದಾಗಿ, ಅಂಟಿಲ್ ಅಂಡೆತ್ ಅದಕ್ಕೆ ಜೀವ ಬರಲೇಬೇಕು. ಇನ್ ದ ಸೇಮ್ ವೇ ದೇವರ ವಾಗ್ದಾನ ತಿಳಿಸದೆ ಯೇಸುವಿನ ಗಾಯದಿಂದ ನೀನು ಗುಣ ಹೊಂದಿದ್ದಿ ಎಂಬುದಾಗಿ ರಿಪೋರ್ಟ್ ದಿನದಿಂದ ದಿನಕ್ಕಾದ್ರೂ ಕ್ಷಣಕ್ಕಾದ್ರೂ ಬದಲಾಗಲಿ. ಬಟ್ ದೇವರ ವಾಗ್ದಾನ ತಿಳಿಸದೆ ಆತನ ಗಾಯದಿಂದ ನಾನು ಗುಣ ಹೊಂದಿದ್ದೇನೆ ಎಂಬುದಾಗಿ ಅನ್ನೋದಾದರೆ, ಗುಣ ಹೊಂದಿದ ಮೇಲೇ ಸಾವು ನನ್ನ ಮನೆಗೆ ಬರಲಿಕ್ಕೆ ಸಾಧ್ಯ. ಅಂಟಿಲ್ ಅಲ್ಲಿವರೆಗೂ ಮರಣವು ನನ್ನ ಜೀವಿತವನ್ನು ಪ್ರವೇಶಿಸಲಿಕ್ಕೆ ಸಾಧ್ಯವಿಲ್ಲ. ಅದಾಗಿದೆ ಪ್ರಿಯರ ದೇವರ ವಾಗ್ದಾನ ತಿಳಿಸುವಂಥದ್ದು.
ವಿ ಆರ್ ಥಿಂಕಿಂಗ್, ನಾವು ಪ್ರತಿಯೊಬ್ಬರು ಆಲೋಚಿಸೋದೇನೆಂದರೆ ಜ್ವರ ಸಾಮಾನ್ಯ ಅಥವಾ ಇನ್ನು ರೋಗಗಳು, ಕ್ಯಾನ್ಸರ್ ಅಥವಾ ಮಾರಕವಾದ ರೋಗಗಳು ಅವೆಲ್ಲವೂ ದೊಡ್ಡದ್ದು ಎಂಬುದಾಗಿ. ದೇವರ ವಾಕ್ಯದಲ್ಲಿ ನಮ್ಮ ಪ್ರತಿಯೊಬ್ಬೊಬ್ಬರಿಗೂ ಕೂಡ ಪ್ರಭು ಯೇಸು ಕ್ರಿಸ್ತರು ಕಳಿಸೋದೇನೆನ್ನೋದಾದರೆ ಜ್ವರಕ್ಕೂ ಬಾಯಿ ತೆರೆದು ನುಡಿದೆ, ಲಾಜರನಿಗೂ ಬಾಯಿ ತೆರೆದು ನೋಡಿದೆ. ಬಟ್ ನಿನ್ನ ಜೀವನಕ್ಕೆ ಏನೆಲ್ಲ ಬೇಕೋ ಅದೆಲ್ಲವೂ ಅಡಗಿರುವಂಥದ್ದು ನೀನು ಬಾಯಿ ತೆರೆದು ನುಡಿಯುವಂತಹ ನುಡಿಯಲ್ಲಿ. ನಿನ್ನ ನುಡಿ ಯಾವುದೇ ಕಾರಣಕ್ಕೂ ಕೂಡ ಅಹಿತಕರವಾದ ಬೇಡವಾದಂಥ ನುಡಿಗಳನ್ನಲ್ಲ, ನಿನ್ನ ಜೀವನಕ್ಕೆ ಬೇಕಾದ ಅಗತ್ಯಕರವಾದ ನನ್ನ ವಾಕ್ಯವನ್ನು ನುಡಿ ನಿನ್ನ ಜೀವವನ್ನು ಅನುಭವಿಸ್ತೀನಿ. ವಾಕ್ಯಕ್ಕೆ ವಿರುದ್ಧವಾದದನ್ನು ನುಡಿಯುವಾಗ ನನ್ನ ಜೀವನದಲ್ಲಿ ನಾನು ನಾಶನವನ್ನೇ ಅನುಭವಿಸ್ತೀನಿ. ಅದಕ್ಕಾಗಿ ಪ್ರಿಯರೇ, ನಮ್ಮ ಸ್ಥಿತಿ ಯಾವುದಾದ್ರೂ ಇರಲಿ, ನಮ್ಮ ಸ್ಥಿತಿ ಪ್ರಾರಂಭದಲ್ಲಿರಲಿ, ಅಂತ್ಯದಲ್ಲಿರಲಿ, ಅಥವಾ ಕೊಳೆತು ಹೋದಂಥ ಸ್ಥಿತಿಯಲ್ಲಿರಲಿ, ಅಥವಾ ಶರೀರದ ಮೂಳೆ ಒಣಗಿ ಹೋದಂಥ ಸ್ಥಿತಿಯಲ್ಲೇ ಇರಲಿ, ಬಟ್ ದೇವರು ಹೇಳ್ತಾರೆ, ನೀನು ನನ್ನ ದೈವೋಕ್ತಿಯನ್ನು ನುಡಿಯೋದಾದರೆ ಅದು ಜೀವಕ್ಕೆ ಬರದು. ನೀವು ಕೇಳ್ಬೋದು ಇವತ್ತು ಪ್ರಶ್ನೆ, ದೇವ 60 ಆಗಿದೆ, 60 ಆದಮೇಲೆ ಎಲ್ಲ ನರಗಳು ವೀಕ್ ಅಂತಾರೆ, ನನ್ನ ದೃಷ್ಟಿ ಮತ್ತೆ ಮೊದಲಿನಂತ ಆಗುತ್ತಾ, ಜೀವ ಬರುತ್ತಾ? ದೇವರೇನು ಹೇಳ್ತಾರೆ? ಹೌದು, 60 ಆಗಿದೆ. ದೇವರು ಹೇಳೋದು, ಡಾಕ್ಟ್ರ್ ಹೇಳಿದ್ದಾರೆ, ಒಂದಕ್ಕೊಂದು ಎಲುಬುಗಳು ಟಚ್ ಆಗಿ ಎಲ್ಲ ಸೌದು ಅಳ್ಳಾಡ್ತಿದೆಯಂತೆ, ಬಿಡೋಕ್ಕಾಗಲ್ಲ. ಜೀವ ಬರುತ್ತಾ? ದೇಹ ಕುಗ್ಗಿ ಹೋಗಿದೆ, ಜೀವ ಬರುತ್ತಾ? ಕಿಡ್ನಿ, ಲಿವರ್ ಎಲ್ಲವೂ ಕೂಡ ಫಂಕ್ಷನ್ ಮಾಡ್ತಿಲ್ಲ ಎಂಬುದಾಗಲೇ ಜೀವ ಬರುತ್ತದ? ದೇವರ ವಾಗ್ದಾನ ಎಂದಿಗೂ ಕೂಡ ಆಗಲ್ಲ ಎಂಬುದಾಗಿ ಹೇಳಿಲ್ಲ. ಆಲ್ರೆಡಿ ಅದೆಲ್ಲವನ್ನು ನಾನು ಗುಣಪಡಿಸಿದೆ. ಜಸ್ಟ್ ಈಗ ನನ್ನ ಕೆಲಸ ಏನು? ಬಿಲೀವ್, ನಂಬಬೇಕು, ಅದನ್ನು ನುಡಿಬೇಕಷ್ಟೆ. ಇನ್ ಸೇಮ್ ವೇ ಪ್ರಿಯರೇ, ಪರಿಸ್ಥಿತಿ ನಿಮ್ಮ ಜೀವನದಲ್ಲಿ ನೋಡುವಾಗ ಹೇಳ್ತದೆ ಇದು ಬದಲಾಗಲಿಕ್ಕೆ ಸಾಧ್ಯ ಇಲ್ಲ. ಬಟ್ ದೇವರು ಹೇಳ್ತಾರೆ, ನನ್ನ ದೈವೋಕ್ತಿಯನ್ನು ನೀನು ನುಡಿಯೋದಾದರೆ ಜೀವವನ್ನು ಅನುಭವಿಸ. ಇಲ್ಲಿ ನಿಮ್ಮ ಅಕ್ಕಪಕ್ಕದವ್ರಿಗಾಗಾದರೆ, ನಿನಗಿರುವ ಪರಿಸ್ಥಿತಿ ಎಂಥದ್ದೇ ಇರಲಿ, ನೀನು ದೇವರ ವಾಕ್ಯವನ್ನು ನಂಬಿ ನುಡಿಯುವುದಾದರೆ ನಿನಗಿರುವ ಸ್ಥಿತಿಯಿಂದ ಜೀವದ ಸ್ಥಿತಿಯನ್ನು ಅನುಭವಿಸುತ್ತಿ. ಹಾಗೆ ಇವತ್ತು ಬಂದಿರೋ ಸಮಸ್ಯೆ ಬಹಳ ದೊಡ್ಡದ, ಸಮಸ್ಯೆ ಬಹಳ ದೊಡ್ಡದ. ನನಗೆ ದೊಡ್ಡದು, ನನ್ನಲ್ಲಿರುವಂಥ ದೇವರಿಗೆ. ಬಟ್ ನಾವು ಹೇಗೆ ನೋಡ್ತೇವೆ? ಅಯ್ಯೋ ಏನೀಗ ಆಗೋಗ್ತಲ್ಲ, ಅಯ್ಯೋ ಹೇಗೀಗ ಆಗೋಗ್ತಿಲ್ಲ, ಹಿಂಗಾಗೋದ್ರೆ ಹೆಂಗೆ, ಹೀಗಲೇ ಹಿಂಗೆ, ಇನ್ನು ಮುಂದಕ್ಕೆ ಹೆಂಗ? ದೇವರು ಹೇಳಿದ್ರೆ ಮುಂದಕ್ಕೂ ಹಿಂದಕ್ಕೂ ಏನು ನೋಡ್ಬೇಡಿ, ಇರುವ ಸ್ಥಿತಿ ಇದೆಯಾ, ತೆಗೆದುಕೊಂಡು ನನ್ನ ವಾಕ್ಯವನ್ನು ನುಡಿಲಿಕ್ಕೆ ಪ್ರಾರಂಭಿಸು, ಜೀವವನ್ನು ಅನುಭವಿಸ್ತೀನಿ. ಒಣ ಎಲುಬುಗಳ ಜೀವಕ್ಕೆ ಬಂದ ಮೇಲೆ ಪ್ರಿಯರೇ, ನನ್ನ ಸ್ಥಿತಿಗತಿಗಳು ಬಹಳ ದೊಡ್ಡದ? ನೋ. ಯಾಕೆ ಪ್ರಭು ಯೇಸು ಕ್ರಿಸ್ತರು ಕೊಳೆತು ಹೋಗುತ್ತಿದ್ದಂಥ ಲಾಜರನ ಶರೀರದ ಮುಂದೆ ನಿಂತುಕೊಂಡು ಪ್ರಭು ಯೇಸು ಕ್ರಿಸ್ತರು ನುಡಿಯುವಾಗ ಏನಾದರೂ ಅಂದ್ಕೊಂಡ್ರ, ಅಯ್ಯೋ ಯಾಯಿರನ ಮಗಳನ್ನೂ ಎಬ್ಬಿಸ್ಬಿಟ್ಟಿದ್ದೀನಿ, ಅವಳನ್ನೂ ಎಬ್ಬಿಸಿದ್ದೀನಿ, ಎಲ್ಲೋ ಅರ್ಧ ಜೀವ ಇತ್ತ ಏನೋ, ಹಂಗೆ ಹೇಳ್ತಿದ್ದಂಗೆ ಎದ್ದು ಬಂದ್ಬಿಟ್ರು, 3 ದಿನ ಆಯಿತು, ಲಾಜರನ್ನ ಹೆಂಗಪ್ಪ ಎದ್ದೇಳಿಸೋದು ಅಂತ ಯೋಚನೆ ಮಾಡಿದ್ರ? ಯಾಕೆಂದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಏನಂದ್ರೆ, ಮುಂಚಿತವಾಗಿ ನಾನು ಈ ಲೋಕಕ್ಕೆ ಬಂದಿರೋದೆ ನನ್ನನ್ನು ಕೂಡ ಶಿಲುಬೆಯಲ್ಲಿ ಮರಣ ಹೊಂದ್ತೇನೆ, ನನ್ನನ್ನು ಸಮಾಧಿ ಮಾಡಿದರೆ, ಬಟ್ ನಾನೇ 3ನೇ ದಿನ, ಯಾರೂ ಕೂಡ ಸಮಾಧಿ ತೆರೆಯೋ ಆಗಿಲ್ಲ, ನಾನೇ ಸಮಾಧಿಯಿಂದ ಹೊರಬರ್ತೇನೆ. ಲೋಕದಲ್ಲಿ ನೀವು ನೋಡುವಾಗ ಪ್ರಿಯರೇ, ಯಾರು ಸಮಾಧಿಗೆ ಹೋಗಿದಾರೋ ಅವರು ಸಮಾಧಿ ತೆಗೆದುಕೊಂಡು ಬಂದಿದ್ದಾರಾ? ಯಾರು ಸಮಾಧಿಗೆ ಹಾಕಿದಾರೋ ಅವರ ಕಾರ್ಯಗಳು ಹಂಗೇ ಇದೆ. ಈ ಒಂದು ಸಮಾಧಿ ಕಟ್ಟಬೇಕಾದ್ರೆ ಒಂದು ವ್ಯಕ್ತಿ ಅದೆಲ್ಲವನ್ನು ತೆಗಿಬೋದಷ್ಟೇ. ಬಟ್ ಆದರೆ ಪ್ರಭು ಯೇಸು ಕ್ರಿಸ್ತರ ಶರೀರ ಸಮಾಧಿಯಲ್ಲಿ ಕೊಳಿತಾ ಅಥವಾ ಸಮಾಧಿ ಅವ್ರನ್ನ ಹಿಡಿದುಕೊಳ್ತಾ? ನೋ, ಅವ್ರೇನು ಮಾಡಿದ್ರು, ಮರಣವನ್ನ ಜಯಿಸಿ 3ನೇ ದಿನ ಎದ್ದು ಬಂದ್ರಿ. ಇನ್ ದ ಸೇಮ್ ವೇ ದೈವ ವಾಗ್ದಾನ ತಿಳಿಸುವಂಥದ್ದೊಂದು ಪ್ರಿಯರೇ, ನಿಮ್ಮ ಸ್ಥಿತಿ ಹೇಗಾದರೂ ಇರಲಿ, ಬಟ್ ನಾನು ಅಂದರೆ ದೇವರ ವಾಕ್ಯ ನಿನ್ನಲ್ಲಿ ಜೀವವನ್ನು ತರಲಿಕ್ಕೆ ಸಿದ್ಧವಿದೆ. ಬಟ್ ನನ್ನ ಕೆಲಸ ಏನನ್ನದಾದರೆ ಅದನ್ನು ನಂಬಬೇಕು, ನುಡಿಬೇಕಷ್ಟೆ. ಇರುವ ಸ್ಥಿತಿ ಏನಲ್ಲ, ಇರುವ ಸ್ಥಿತಿಯನ್ನು ನೀವೇನಾದರೂ ಹೊರಗೆ ತೆಗೆದುಕೊಂಡು ಹೋದರೆ 3 ಜನ 30 ಥರ ಹೇಳ್ತಾರೆ. ಎಷ್ಟು ಥರ ಹೇಳ್ತಾರೆ? 3 ಜನ
30 ಥರ ಹೇಳ್ತಾರೆ. ಆದರೆ ನೀವು ಇರುವ ಸ್ಥಿತಿಯನ್ನು ದೇವರ ವಾಕ್ಯದ ಮೂಲಕ ನೋಡಿದ್ರೆ ಅದು ಬಂದಿರುವಂಥ ಪರಿಸ್ಥಿತಿ ನನ್ನ ದೇವರ ಮುಂದೆ ಅದು ಪರಿಸ್ಥಿತಿಯೇ ಅಲ್ಲ. ಬಟ್ ನಾವು ನಿಶ್ಚಯಿಸಬೇಕು ಪ್ರಿಯರೇ, ನಾನು ಲೋಕದವರನ್ನು ನೋಡುವವನಾಗಿದ್ದೇನಾ ಅಥವಾ ದೇವರ ವಾಕ್ಯದ ಮೂಲಕ ನೋಡುವನ. ಲೋಕದ ದೃಷ್ಟಿಯಲ್ಲಿ ನಾನು ನೋಡುವಾಗ ಇದು ಹಾಗಿರಬಹುದು, ಹೀಗಿರಬಹುದು, ಹಾಗೆ ಹೀಗೆ ಅಂತೆ ಕಂತೆ ಎಲ್ಲವನ್ನೂ ಕೇಳುವಾಗ ನಿಮಗೇನಿಸ್ತದೆ? ಬಲೂನಲ್ಲಿ ಗಾಳಿ ಹೋದಂಗೆ ಪುಸುಕ್ ಪುಸುಕ್ ಪುಸುಕ್. ಅವ್ರನ್ನೇನಾದರೂ ಇನ್ನೆರಡು ದಿನ ನೀವೇನಾದರೂ ನೋಡಿದ್ರೆ ನೀವೇ ಅವ್ರಿಗಿಂತ ವೀಕಾಗಿ ಹೋಗಿರ್ತೀರ. ಹೌದಲ್ಲೋ? ಯಾಕೆ? ಆ ಮಗಳಿಗೆ ಏನಾಗ್ತಿದೆ ಎಂಬುದಾಗಿ ಗೊತ್ತಿಲ್ಲ. ಬಟ್ ನೀವು ಯಾವಾಗ ಎಲ್ಲರೂ ಹೇಳೋದನ್ನು ಕೇಳ್ತೀರೋ ನಿಮ್ಮಲ್ಲಿ ಸಾಮರ್ಥ್ಯ ಏನಾಗ್ತದೆ? ಕುಂದು ಹೋಗ್ತದೆ. ಹೌದಲ್ಲೋ? ಆಗ ಮನೆಯವರು ಅವ್ರನ್ನೇ ನೋಡ್ಬೇಕು, ನಿಮ್ಮನ್ನು ನೋಡ್ಬೇಕಾ? ಅದಕ್ಕೆ ನಾನು ಯಾವುದನ್ನು ಕೇಳಿಸ್ಕೊಳ್ಬೇಕು? ಈವನ್ ನನ್ನ ಕುಟುಂಬದವರು, ನನ್ನ ಮನೆಯವರು ಅವಳ ಬಗ್ಗೆ ಏನು ನೆಗೆಟಿವ್ನ ಹೇಳ್ತಾರೋ ಅದು ಯಾವುದನ್ನೂ ತೆಗೆದುಕೊಳ್ಳಬಾರ್ದು. ಬಟ್ ನಾನು ತೆಗೆದುಕೊಳ್ಳಬೇಕಾದದೊಂದು ಏನಂತ? ದೇವರ ವಾಕ್ಯ. ದೇವರ ವಾಕ್ಯ ಏನು ಹೇಳ್ತದೆ? ಆ ಮಗಳ ಆರೋಗ್ಯವಂತಳು, ಆಕೆ ಬಿಡುಗಡೆನ ಹೊಂದಿದ್ದಾಳೆ, ಆಕೆ ಬಲಶಾಲಿ, ಆಕೆ ಪರಿಪೂರ್ಣಳು, ಆಕೆ ದೇವರ ಮಗಳು, ಅದೆಷ್ಟನ್ನೇ ನಾನು ಕಾಣಬೇಕು. ಅಕಸ್ಮಾತ್ ನಾನು ಲೋಕದ ನುಡಿಯನ್ನು ತೆಗೆದುಕೊಂಡ್ರೆ ಏನಾಗ್ತೇನೆ? ಲೋಕದ ನುಡಿಯನ್ನು ತೆಗೆದುಕೊಂಡ್ರೆ ಏನಾಗ್ತೇನೆ ನಾನು? ಇವತ್ತು ನಾನು ಅವ್ರ ಹಿಡ್ಕ ಬಂದಿದ್ದೀನಿ, ಇನ್ನೊಂದು ವಾರ ಬಿಟ್ರೆ ನನ್ನ ಹಿಡ್ಕ ಬರಬೇಕಾಗತ್ತೆ ಅಷ್ಟೆ. ಲೋಕದ ನುಡಿಯನ್ನು ತೆಗೆದುಕೊಂಡ್ರೆ ಯಾಕೆ? ಲೋಕದ ನುಡಿ ಏನು ಮಾಡ್ತದೆ ಅಂದರೆ ನನ್ನನ್ನು ಕುಗ್ಗಿಸ್ಬಿಡ್ತದೆ. ಬಟ್ ದೇವರ ವಾಕ್ಯ ನನ್ನನ್ನು ಕುಗ್ಗಿಸೋದಿಲ್ಲ. ಯಾವ ಏರಿಯಾದಲ್ಲಿ ಕುಗ್ಗಿ ಹೋಗಿದೇನೋ ಆ ಜಾಗದಲ್ಲಿ ನನಗೆ ಹೊಸ ಜೀವವನ್ನು ಬರಮಾಡ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸದಕ್ಕಾಗಿ ಪ್ರಿಯರೇ, ಇರುವ ಸ್ಥಿತಿಯನ್ನು ನೋಡಬೇಡಿ. ಸ್ಥಿತಿ ಯಾವುದಾದ್ರೂ ಇರಲಿ, ಅದು ಜ್ವರದ ಸ್ಥಿತಿಯಲ್ಲಿರಲಿ, ಅಥವಾ ಈಗ ಉಂಟಾದಂಥ ರೋಗದ ಸ್ಥಿತಿಯಲ್ಲಿರಲಿ, ಅಥವಾ ಹುಟ್ಟಿನಿಂದಲೇ ರೋಗದಲ್ಲಿರಲಿ, ಅಥವಾ ಸತ್ತಂಥ ಸ್ಥಿತಿಯಲ್ಲೇ ಇರಲಿ, ಅಥವಾ ಕೊಳೆತಂಥ ಸ್ಥಿತಿಯಲ್ಲೇ ಇರಲಿ. ಬಟ್ ನೀವು ನೋಡಬೇಕಾದದ್ದು ಹುಟ್ಟಿನಿಂದಲ್ಲ, ಕೊಳೆತ ಸ್ಥಿತಿಯಿಂದಲೂ ಅದಕ್ಕೆ ಜೀವವನ್ನು ತರುವಂಥ ದೇವರ ವಾಕ್ಯವನ್ನು ಮಾತ್ರ. ಹಲ್ಲೆಲೂಯಾ. ನೀವು ಯಾವಾಗ ಅದನ್ನು ಬಿಟ್ಟು ಬೇರೆ ಕಡೆ ಫೋಕಸ್ ಮಾಡ್ತಿರೋ ದುರಾತ್ಮನು ನಮ್ಮ ಜೀವಿತವನ್ನು ಕಸಿದುಕೊಳ್ತಾನಷ್ಟೇ. ಹಲ್ಲೆಲೂಯಾ. ಸದಕ್ಕಾಗಿ ಪ್ರಿಯರೇ, ದೈವ ವಾಗ್ದಾನ ತಿಳಿಸುವಂಥದ್ದು ಯಾವ ಸ್ಥಿತಿ ಇರಲಿ ನೀವು ಮಾಡಬೇಕಾದದ್ದೇನು? ನುಡಿಬೇಕಷ್ಟೆ. ನಾವೇನು ಅನ್ಕೋತೀವಿ ಅಂದರೆ ಸಮಸ್ಯೆ ಜಾಸ್ತಿ ಆದಂಗೆ, ಬ್ರದರ್ ಇನ್ನೇನಾದರೂ ಇನ್ನೇನಾದರೂ ಮಾಡ್ಬೇಕಾ ಬ್ರದರ್? ಹೌದು, ಕೇಳ್ತೇವೆ ಕೇಳಲ್ಲೋ? ಬ್ರದರ್ ದೇವ್ರ ವಾಕ್ಯ ಹೇಳ್ತಿದ್ದೀವಿ ಬ್ರದರ್, ಮನೆ ಮಂದಿ ಎಲ್ಲ ಹೇಳ್ತಿದ್ದೀವಿ, ಇನ್ನೇನಾದರೂ ಮಾಡ್ಬೇಕಾ ಬ್ರದರ್? ಇನ್ನೇನಾದರೂ ಮಾಡ್ಬೇಕಾ ಬ್ರದರ್? ದೇವ್ರ ಎಜೆಕೇಲಿಗೆ ಇನ್ನೇನಾದರೂ ಹೇಳಿದ್ರ? ಶರೀರ ರೆಡಿ ಆಯಿತು, ಜೀವ ಇಲ್ಲ. ದೇವರೇನಾದರೂ ಮತ್ತೆ ಹೇಳಿದ್ರ ಇನ್ನೊಂದು ಕೆಲಸ ಮಾಡು ಅಂತ ಹೇಳಿದ್ರ, ಅಥವಾ ಮತ್ತೆ ನುಡಿ ಅಂತ ಹೇಳಿದ್ರ? ಅದರ ಅರ್ಥ ಏನು? ಒಂದು ಸರಿ ನಾನು ಏನು ಹೇಳಬೇಕು ಅದನ್ನು ಹೇಳಿದ್ದೇನೆ, ನಾನು ಹೇಳಿದ ಮೇಲೆ ಅದು ನೆರವೇರ್ತದೆ, ನೆರವೇರಲೇಬೇಕು. ನಿನ್ನ ಕೆಲಸ ಏನಂದರೆ ಆ ಹೇಳಿದ್ದು ನೆರವೇರುವವರೆಗೆ ನುಡಿತಿರಬೇಕಷ್ಟೆ. ಬೇರೆ ಇನ್ನೇನೂ ಅದಕ್ಕೆ ಆಲ್ಟರ್ನೇಟಿವ್ ಕೆಲಸ ಇಲ್ಲ. ಬ್ರದರ್ ಹಂಗೆ ಮಾಡಿದ್ರೆ ಆಗ್ಬೋದು ಬ್ರದರ್, ಯಾರೋ ಹೇಳಿದ್ರು ಬ್ರದರ್ ಹಿಂಗೆ ಮಾಡಿದ್ರೆ ಆಗತ್ತಂತೆ. ಹಂಗೂ ಹಿಂಗೂ ಹೆಂಗೂ ಆಗಲ್ಲ. ನೀವು ಹೆಂಗೇ ಆದರೂ ದೇವರ ವಾಕ್ಯನೇ ಸಂಪೂರ್ಣಗೊಳಿಸುವಂಥದ್ದು. ಜಸ್ಟ್ ಅದಕ್ಕಾಗಿ ನಾನೇನು ಮಾಡಬೇಕಾಗದ್ರೆ, ನನ್ನ ಪ್ರೀತಿ ಪಾತ್ರರ ಬಗ್ಗೆ ದೇವರ ವಾಕ್ಯ ಏನೆಂಬುದಾಗಿ ಹೇಳ್ತದೋ ಜಸ್ಟ್ ನನ್ನ ವಿಶ್ವಾಸವನ್ನು ನಾನು ನಿವೇದಿಸಬೇಕಷ್ಟೆ. ಎವ್ರಿ ಡೇ ನಾನು ಯಾವಾಗ ಅದನ್ನು ನಿವೇದಿಸ್ತೇನೋ, ಒಣ ಸ್ಥಿತಿಯಿಂದ ಶರೀರ ಪ್ರಿಪೇರ್ ಆಯಿತು. ಶರೀರ ಪ್ರಿಪೇರ್ ಆದದ್ದೇ ಮತ್ತೆ ಜೀವ ಬಂತು. ಪ್ರಿಯರೇ, ನೀವು ನುಡಿಯುವ ಪ್ರತಿ ಬಾರಿಯೂ ನಿಮಗೆ ಕಾಣದಂತೆ ಆಧ್ಯಾತ್ಮಿಕವಾಗಿ ಎಲ್ಲವೂ ಕೂಡ ಜೋಡಿಸಲ್ಪಡ್ತಾ ಇರ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಜೆಕೀಯೇಲ ನುಡಿಯುತ್ತಿರುವಾಗಲೇ ಎಲುಬೇನಾಯಿತು? ಜೋಡಿಸ್ತು, ನರಗಳಬ್ಬಿತು, ಮಾಂಸ ಮುಚ್ಚಲ್ಪಡ್ತು, ಚರ್ಮವು ಮೇಲೆ ಇದಕ್ಕೆ. ಇನ್ ದ ಸೇಮ್ ವೇ ನೀವು ಪ್ರತಿ ಬಾರಿ ದೇವರ ವಾಕ್ಯವನ್ನು ನುಡಿಯುವಾಗ ದ ಸ್ಪಿರಿಚುವಲ್ ವರ್ಲ್ಡ್, ಆಧ್ಯಾತ್ಮಿಕವಾದ ಲೋಕ, ಅದು ತನ್ನದೇ ಕಾರ್ಯವನ್ನು ಪ್ರಾರಂಭಿಸಿರುತ್ತೆ. ಅಕಸ್ಮಾತ್ ಎಜೆಕೀಯೇಲನು ದೇಹ ರೆಡಿ ಆಯಿತು, ಜೀವ ಬರಲಿಲ್ಲ,
ನೆಕ್ಸ್ಟ್ ನುಡಿಲಿಲ್ಲ, ಜೀವ ಬರ್ತಿತ್ತ? ನೆಕ್ಸ್ಟ್ ಅವನು ನುಡಿಲಿಲ್ಲ, ಜೀವ ಬರೋದಾ? ಬರ್ತಿರ್ಲಿಲ್ಲ. ಯಾಕೆ? ದೇವರು ಹೇಳಿದ್ದು ಸಂಪೂರ್ಣವಾಗಬೇಕಂದ್ರೆ ಪ್ರಿಯರೇ, ಆ ಸಂಪೂರ್ಣತೆಯನ್ನು ಅನುಭವಿಸುವವರೆಗೆ ನಾನು ನಿರಂತರವಾಗಿ ಆ ವಾಕ್ಯದೊಂದಿಗೆ ಮುನ್ನಡೆಯಬೇಕು. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಸೊ ಅದಕ್ಕೆ ಜಸ್ಟ್ ನಿಮಗಿರುವ ಪರಿಸ್ಥಿತಿ ಅದು ಚಿಕ್ಕದಿರಲಿ ದೊಡ್ಡದಿರಲಿ, ದೇವರ ವಾಕ್ಯ ಬಿಟ್ಟು ಅದಕ್ಕೆ ಇನ್ಯಾವುದೇ ಪರಿಹಾರ ಇಲ್ಲ. ಅದನ್ನು ಬರೆದಿಟ್ಕೋಬಿಡಿ. ನಿಮಗಿರುವ ಪರಿಸ್ಥಿತಿಗೆ ದೇವರ ವಾಕ್ಯ ಒಂದೇ ಪರಿಹಾರ, ಅದನ್ನು ಬಿಟ್ಟು ಇನ್ಯಾವುದೇ ಆಲ್ಟರ್ನೇಟಿವ್ ಆದ ಕೆಲಸಗಳು ಇಲ್ಲ. ಹಂಗೆ ಮಾಡಿದ್ರೆ ದೇವರು ಮಾಡ್ಬೋದು, ಹಿಂಗೆ ಮಾಡಿದ್ರೆ ಮಾಡ್ಬೋದು, ಹಂಗೆ ಮಾಡಿದ್ರೆ ಮಾಡ್ಬೋದು. ನೋ, ಜಸ್ಟ್ ದೇವರು ಹೇಳಿರೋ ಒಂದೊಂದೇ, ನುಡಿ. ಒಣ ಎಲುಬು ಜೀವಕ್ಕೆ ಬರಬೇಕಾ? ನುಡಿ. ಶರೀರ ಜೀವಕ್ಕೆ ಬರಬೇಕಾ? ನುಡಿ. ರೋಗ ವಾಸಿ ಆಗ್ಬೇಕಾ? ನುಡಿ. ನಿನ್ನ ಕಿವಿ ಕೇಳಿಸ್ಬೇಕಾ? ನುಡಿ. ನಿನ್ನ ಕಣ್ಣು ಕಾಣಬೇಕಾ? ನೀನು ನುಡಿ. ನಿನ್ನ ಜೀವ ಅನುಭವಿಸ್ಬೇಕಾ? ನುಡಿ. ಬಿಕಾಸ್ ಯಾಕೆಂದರೆ ನಾನು ಈ ಭೂಲೋಕದಲ್ಲಿ 3.5 ವರ್ಷಗಳ ಕಾಲ ಏನೆಲ್ಲ ಅದ್ಭುತ ಕಾರ್ಯಗಳನ್ನು ಮಾಡಿದನೋ ಅದೆಲ್ಲವನ್ನು ನುಡಿದೇ ಮಾಡಿದ್ದು. ಪ್ರಭು ಯೇಸು ಕ್ರಿಸ್ತರು 3.5 ವರ್ಷಗಳ ಕಾಲ ಈ ಲೋಕದಲ್ಲಿ ಯಾವುದೆಲ್ಲ ಅದ್ಭುತಗಳನ್ನು ಮಾಡಿದ್ರೋ ಅದೆಲ್ಲವನ್ನು ಮಾಡಿದ್ದೇಗೆ? ಬಾಯಿ ತೆರೆದು ನುಡಿದಂತಹ ನುಡಿಯಿಂದಲೇ. ಪ್ರೈಸ್ ದಿ ಲಾರ್ಡ್. ಆಗ ನುಡಿಯೋಣ, ನಾವೆಲ್ಲರೂ ನುಡಿಯೋಣ ಬೇಡ? ಆಗ ಒಂದು ನಿಮಿಷ ನಿಲ್ಲೋಣ. ಆಗರೆಲ್ಲರೂ ಎದುರಿನಿಂದ ಸಂಪೂರ್ಣ ಕಣ್ಣುಗಳು ಮುಚ್ಚೋಣ. ಸಂಪೂರ್ಣ ಕಣ್ಣು ಮುಚ್ಚುತ್ತಾ ಆ ಕಡೆ ಈ ಕಡೆ ಏನು ಗಮನ ಕೊಡಬೇಡಿ ಪ್ರಿಯರೇ. ಜಸ್ಟ್ ಈಗ ನಿಮ್ಮ ಕೆಲಸ ಒಂದು ಏನನ್ನೋದಾದರೆ, ನಿಮ್ಮ ಇರುವ ಸ್ಥಿತಿ ಮತ್ತು ಪರಿಹಾರ. ನಿಮ್ಮ ಸ್ಥಿತಿ ಯಾವುದಿದೆಯೋ ಆ ಸ್ಥಿತಿಗೆ ಒಂದೇ ಪರಿಹಾರ. ಅದೇನೆಂದರೆ ದೇವರ ವಾಕ್ಯ. ದೈವ ವಾಕ್ಯದಲ್ಲಿ ನಾವು ಧ್ಯಾನಿಸ್ತೇವೆ. ನಾವು ನೋಡುವಾಗ ರೂತಳ ಒಂದು ನಿರ್ಧಾರ ಅವಳ ಜೀವಿತವನ್ನು ಬದಲಾಯಿಸಿತು. ನಹೋಮಿಯ ಒಂದು ನಿರ್ಧಾರ ಅವಳ ಜೀವಿತವನ್ನು ನಾಶನಕ್ಕೆ ಕರೆದೊಯ್ತು. ಕಣ್ಣುಗಳು ಮುಚ್ಚೋಣ, ಕಣ್ಣುಗಳು ಮುಚ್ಚೋಣ. ಆ ಕಡೆ ಈ ಕಡೆ ಏನು ಗಮನ ಕೊಡಬೇಡಿ ಪ್ರಿಯರೇ. ನಿಮಗಿರುವ ಸಮಸ್ಯೆಯನ್ನು ಯಾರಿಂದಲೂ ಬಗೆಹರಿಸಲಿಕ್ಕೆ ಸಾಧ್ಯವಿಲ್ಲ. ನಿಮಗಿರುವ ಸಮಸ್ಯೆಯಿಂದ ನೀವು ಬಿಡುಗಡೆಯನ್ನು ಅನುಭವಿಸಬೇಕಾದರೆ ನಿಮಗಿರುವಂಥದ್ದು ಒಂದೇ ಮಾರ್ಗ, ಅದು ದೇವರ ವಾಕ್ಯ. ಅದರ್ವೈಸ್ ಅದನ್ನು ಹೊರತುಪಡಿಸಿದರೆ ಉಳಿದ ಯಾವುದೇ ಮಾರ್ಗಗಳಿಂದ ನನಗೆ ಬಿಡುಗಡೆ ಲಭಿಸಲು ಸಾಧ್ಯವಿಲ್ಲ. ಇವತ್ತು ನಾನು ಇಲ್ಲಿ ನಿಂತುಕೊಂಡು ಇತರ ಸಮಸ್ಯೆಗಳೊಂದಿಗೆ ನಾನು ಗಮನ ಕೊಟ್ಟರೆ ಖಂಡಿತವಾಗಿಯೂ ಕೂಡ ಪ್ರಿಯರೇ, ನನಗಿರುವ ಸಮಸ್ಯೆಯಿಂದ ನಾನು ಪರಿಪೂರ್ಣ ಬಿಡುಗಡೆಯನ್ನು ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ. ಫಸ್ಟ್ ನಾವು ಪ್ರತಿಯೊಬ್ಬರೂ ಆಲೋಚಿಸಬೇಕಾದದೊಂದೇ ಏನನ್ನೋದಾದರೆ, ಇವತ್ತು ಇದು ನನ್ನ ದಿನ. ಇದು ನನ್ನ ದಿನ. ಪ್ರಭು ಯೇಸು ಕ್ರಿಸ್ತರು ನನಗೆಂದು ನಡೆದಿರುವಂಥದ್ದು, ನಾನು ನಿನ್ನೊಂದಿಗಿರುವಂಥದ್ದೇ ನಿನ್ನ ಜೀವನವನ್ನು ಅಭಿವೃದ್ಧಿಗೂ ನಿನ್ನ ಜೀವನವನ್ನು ಏಳಿಗೆ ಪಡಿಸಲು. ನಾನು ನಿನ್ನೊಂದಿಗಿರುವಂಥದ್ದೇ ನಿನ್ನ ಸ್ಥಿತಿ ಎಂಥದ್ದೇ ಇರಲಿ ಅದಕ್ಕೆ ಜೀವವನ್ನು ಹೊರತರಲು. ಕಣ್ಣುಗಳು ಮುಚ್ಚೋ ಪ್ರತಿಯೊಬ್ಬರು ರೂತಳು ನುಡಿದದ್ದು ಒಂದೇ, ನಿನ್ನ ದೇವರೇ ನನ್ನ ದೇವರು, ನಿನ್ನ ಜನರೇ ನನ್ನ ಜನರು. ದೈವ ವಾಗ್ದಾನ ತಿಳಿಸದ ಪ್ರಿಯರೇ, ಕೀರ್ತನೆ 91ನೇ ಅಧ್ಯಾಯದಲ್ಲಿ ಪರಾತ್ಪರ ಪ್ರಭುವಿನ ಮೊರೆ ಹೊಕ್ಕಿರುವ ಆತನು ಸರ್ವಶಕ್ತನ ಆಶ್ರಯದಲ್ಲಿ ಅವನು ಸುರಕ್ಷಿತನು. ನಾನಾತನಿಗೆ ನೀನೇ ನನ್ನ ರಕ್ಷಕನು, ನನ್ನ ಪ್ರಭು, ನನ್ನ ದೇವರೆನ್ನುವನು. ತಪ್ಪಿಸುವ ಆತನು ಬೇಟೆಗಾರನ ಬಲೆಯಿಂದ. ಇವತ್ತು ದುರಾತ್ಮನು ಯಾವುದೆಲ್ಲ ರೋಗ, ಸಮಸ್ಯೆಗಳು, ಬಂಧನಗಳು ಅಥವಾ ಇತರ ದುಃಖದ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಬಲೆಯನ್ನು ಎಸೆದಿದಾನೋ ಎಲ್ಲ ಬಲೆಗಳು ಮುರಿದು ಬೀಳುವ ಸಮಯ. ಬೇಟೆಗಾರನು ಹಾಕಿದಂಥ ಎಲ್ಲ ಹೊಂಚುಗಳು ಇವತ್ತು ಸಂಪೂರ್ಣವಾಗಿ ಲಯಗೊಳ್ಳುವಂಥ ಸಮಯ. ನಿಮ್ಮ ವಿರುದ್ಧವಾಗಿ ಎಸೆಯಲ್ಪಟ್ಟಂಥ, ನಿಮ್ಮನ್ನು ಹಿಡಿಯಲು ಎಸೆಯಲ್ಪಟ್ಟಂಥ ಎಲ್ಲ ಬಲೆಗಳು ಹರಿದು ಬೀಳುವ ಸಮಯ. ಯಾಕೆ ದೈವ ವಾಗ್ದಾನ ತಿಳಿಸುವಂತೆ ಪ್ರಿಯರೇ, ನಾನಾತನಿಗೆ ನೀನೇ ನನ್ನ ರಕ್ಷಕನು, ನನ್ನ ಪ್ರಭು, ನನ್ನ ದೇವರೆನ್ನುವೆನು. ತಪ್ಪಿಸುವಾತನು ಬೇಟೆಗಾರನ ಬಲೆಯಿಂದ, ಮರಣಕರವಾದ ವ್ಯಾಧಿಯಿಂದ. ಪ್ರಭುವಿನ ನಾಮವನ್ನು ಉಚ್ಚರಿಸುವ ಪ್ರತಿಯೊಬ್ಬನು ಜೀವೋದ್ಧಾರವನ್ನು ಹೊಂದುವನು. ಪ್ರಭುವಿನ ನಾಮವನ್ನು ಉಚ್ಚರಿಸುವ ಪ್ರತಿಯೊಬ್ಬನು ರಕ್ಷಣೆಯನ್ನು ಹೊಂದುವನು. ಪ್ರಭುವಿನ ನಾಮವನ್ನು ಉಚ್ಚರಿಸುವ ಪ್ರತಿಯೊಬ್ಬನು ಆತನು ಸ್ವಸ್ಥತೆಯನ್ನು ಅನುಭವಿಸುವನು.
ಕಣ್ಣುಗಳು ಮುಚ್ಚೋಣ. ಪ್ರತಿಯೊಬ್ಬರೂ ಕೂಡ ಈ ನಿಮಿಷ ಬಾಯಿ ತೆರೆದು ಹೇಳೋಣ, ಪ್ರಭು ಯೇಸುವೆ, ಪ್ರಭು ಯೇಸುವೆ, ನಾನು ಪೂರ್ಣವಾಗಿ, ನಾನು ಸಂಪೂರ್ಣವಾಗಿ ನಿಮ್ಮ ವಾಕ್ಯವನ್ನು ನಂಬುತ್ತೇನೆ. ಅದೇನೆಂದರೆ ಪರಿಸ್ಥಿತಿಗಳು ಹೇಗಿದ್ದರೂ ಜೀವವನ್ನು ತರುವಂತದ್ದು ನಿಮ್ಮ ವಾಕ್ಯವಾಗಿದೆ. ಪ್ರಭು ಯೇಸುವೆ, ನನ್ನ ಜೀವನದ ಪರಿಸ್ಥಿತಿಗಳು ನನಗೆ ಕಷ್ಟಕರವಾದದ್ದು, ನನಗೆ ದೊಡ್ಡದ್ದು. ಆದರೆ ನಾನಿಂದು ನಿಮ್ಮ ವಾಕ್ಯದಲ್ಲಿ ಆಲಿಸಿದ್ದೇನೆ, ಒಣ ಎಲುಬುಗಳಿಗೆ ಜೀವವನ್ನು ತಂದಂತಹ ಅದೇ ನಿಮ್ಮ ದೈವ ವಾಕ್ಯವು ಜ್ವರದಲ್ಲಿದ್ದ ಪೇತ್ರನ ಅತ್ತೆಯನ್ನು ಬಿಡುಗಡೆ ಮಾಡಿದ್ದು ಅದೇ ವಾಕ್ಯಗಳು. ಸತ್ತ ಲಾಜರನಿಗೆ ಜೀವವನ್ನು ಕೊಟ್ಟಿದ್ದು ಅದೇ ನುಡಿಗಳು. ಅದೇ ರೀತಿ ಪ್ರಭು ಯೇಸುವೆ, ನನ್ನ ಜೀವನದಲ್ಲಿ ಇರುವ ಪ್ರತಿಯೊಂದು ಪರಿಸ್ಥಿತಿಗೂ ಪರಿಹಾರವು ನೀವಾಗಿದ್ದೀರಿ. ದೇವರ ವಾಕ್ಯವಾದ ಪ್ರಭು ಯೇಸುವೆ, ನೀವು ನನ್ನ ಪರಿಹಾರಕರಾಗಿದ್ದೀರಿ. ಯೇಸುವೆ, ನೀವೇ ನನ್ನ ಪರಿಹಾರಕರು. ಯೇಸುವೆ, ನೀವೇ ನನ್ನ ಪರಿಹಾರವು. ಯೇಸುವೆ, ನಿಮ್ಮನ್ನು ನಾನು ನನ್ನ ರಕ್ಷಕರಾಗಿ, ನನ್ನ ಪ್ರಭುವಾಗಿ, ನನ್ನ ದೇವರಾಗಿ ನನ್ನ ಪೂರ್ಣ ಹೃದಯದಿಂದ ನಂಬಿ ಬಾಯಿ ತೆರೆದು ನಿವೇದಿಸುತ್ತಿದ್ದೇನೆ. ದೇವರ ಏಕೈಕ ಪುತ್ರರಾದ ಪ್ರಭು ಯೇಸುವೆ, ನೀವೇ ನನ್ನ ರಕ್ಷಕರು. ಯೇಸುವೆ, ನೀವೇ ನನ್ನ ಪ್ರಭು. ಯೇಸುವೆ, ನೀವೇ ನನ್ನ ದೇವರು. ಯೇಸುವೆ, ನೀವೇ ನನ್ನ ಪ್ರಭು. ಯೇಸುವೆ, ನೀವೇ ನನ್ನ ಪ್ರಭು. ಯೇಸುವೆ, ನೀವೇ ನನ್ನ ಪ್ರಭು. ಕೇಳನ ಕಣ್ಣುಗಳ ಮುಚ್ಚಿದ ಪ್ರತಿಯೊಬ್ಬರು, ಯೇಸುವೆ, ನೀವೇ ನನ್ನ ಪ್ರಭು. 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 ಕಣ್ಣುಗಳ ಮುಚ್ಚಿ ಪ್ರತಿಯೊಬ್ಬರು ಬಾಯಿ ತೆರೆದು ಹೇಳೋಣ, ಯೇಸುವೆ, ದೇವ, ನೀವು ನನ್ನ ಜೀವನಕ್ಕೆ, ನನ್ನ ಕುಟುಂಬಕ್ಕೆ ನೀವೇ ಪ್ರಭು ಆಗಿದ್ದೀರಿ. ಯೇಸುವೆ, ನನ್ನ ಜೀವನಕ್ಕೂ ನನ್ನ ಕುಟುಂಬಕ್ಕೂ ನೀವೇ ಪ್ರಭು. ಯೇಸುವೆ, ನೀವು ನನ್ನ ಜೀವನದ ಪ್ರಭು, ನನ್ನ ರಕ್ಷಕರು, ನನ್ನ ವಿಮೋಚಕರು. ಆದುದರಿಂದ ದೇವ, ನನ್ನನ್ನು, ನನ್ನ ಕುಟುಂಬವನ್ನು ಸೈತಾನನ ಬಂಧನಗಳಿಂದಲೂ ಎಲ್ಲ ಮರಣಕರವಾದ ವ್ಯಾಧಿಗಳಿಂದಲೂ ತಪ್ಪಿಸಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಯೇಸುವೆ, ನೀವೇ ನನ್ನ ಪ್ರಭು. 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 ಯೇಸುವೆ, ಬರಿಗಡೆ ಹೇಳೋಣ ಪ್ರತಿಯೊಬ್ಬರು, ಯೇಸುವೆ, ನೀವೇ ನನ್ನ ಪ್ರಭು. ಯೇಸುವೆ, ನೀವೇ ನನ್ನ ಪ್ರಭು. ಯೇಸುವೆ, ನೀವೇ ನನ್ನ ಪ್ರಭು. I release the healing, Lord. ಯೇಸುವಿನ ನಾಮದಲ್ಲಿ ಈ ನಿಮಿಷದಲ್ಲಿ ಈ ಮಕ್ಕಳು ಬಾಯಿ ತೆರೆದು ನುಡಿತಿರುವಂತೆ, ಪ್ರಭು ಯೇಸುವೆ, ಇವರ ಜೀವನದ ರಕ್ಷಕರು, ಇವರ ಜೀವನದ ಪ್ರಭು, ಇವರ ಜೀವಿತಕ್ಕೆ ಪ್ರಭು ಯೇಸುವೆ ದೇವರಾಗಿರುವುದರಿಂದ ಇವರ ಜೀವಿತದಲ್ಲಿರುವ ಎಲ್ಲಾ ಬಂಧನಗಳಿಂದ, ಇವರ ಜೀವಿತದ ಪ್ರತಿಯೊಂದು ಸಮಸ್ಯೆಗಳಿಂದ ಬಿಡುಗಡೆಯನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಯೇಸುವಿನ ನಾಮದಲ್ಲಿ ಈ ಮಗಳ ಜೀವಿತದಲ್ಲಿ, ಈಕೆ ಜೀವಿತದಲ್ಲಿ ಬಂಧಿಸಲ್ಪಡುವ ಪ್ರತಿಯೊಂದು ಎಲ್ಲಾ ದುರಾತ್ಮನ ಪ್ರತಿಯೊಂದು ಕಾರ್ಯಗಳಿಂದ, ಈ ಮಗಳ ಜೀವಿತದಲ್ಲಿ ಬಂಧಿಸಲ್ಪಡುವ ಪ್ರತಿಯೊಂದು ಮರಣಕರವಾದ ವ್ಯಾಧಿಗಳಿಂದ ಯೇಸುವಿನ ನಾಮದಲ್ಲಿ ಶಪಿಸಲ್ಪಡದಾದನೆ ಈ ಕ್ಷಣವೇ ಈ ಮಗಳ ಜೀವಿತದ ಹೊರಬ ಎಂಬುದಾಗಿ, ಈ ಮಗಳ ಮೇಲಾಗಲಿ, ಈಕೆ ಕುಟುಂಬದ ಮೇಲಾಗಲಿ ನನಗೆ ಯಾವುದೇ ಅಧಿಕಾರವಾಗಲಿ ಸ್ಥಾನವಾಗಲಿಲ್ಲ. ಯೇಸುವಿನ ರಕ್ತದಿಂದ ಈ ಮಗಳನ್ನು ಮುದ್ರಿಸಲ್ಪಡದಾದನೆ. ಥ್ಯಾಂಕ್ ಯು ಜೀಸಸ್. ಈ ಮಗಳಿಗೆ ಬೇಕಾದ ಸಂಪೂರ್ಣವಾದ ಬಿಡುಗಡೆಯನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಐ ರಿಲೀಸ್ ದಿ ಹೀಲಿಂಗ್ ಇನ್ ಜೀಸಸ್ ನೇಮ್, ಡೆಲಿವರೆನ್ಸ್ ಇನ್ ಜೀಸಸ್ ನೇಮ್. ಥ್ಯಾಂಕ್ ಯು ಜೀಸಸ್. ದೇವಾ, ನಿನ್ನ ಬಿಡುಗಡೆಯು, ನಿನ್ನ ಸ್ವಸ್ಥತೆಯು ಈ ಮಗಳಲ್ಲಿ ನೆರವೇರುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಯೇಸುವೇ, ನೀವೇ ನನ್ನ ಪ್ರಭು. ಹಾಲೆಲೂಯಾ, 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 ಹಾಲೆಲೂಯಾ. ಕಣ್ಣುಗಳ ಮುಚ್ಚುತ್ತಾ ಪ್ರತಿಯೊಬ್ಬರು ಕರಗಳೆತ್ತಿ ಹೇಳೋಣ, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ.
Hallelujah. Rabba Mapa. Shadharadaraba. Thank you. Thank you, Jesus. I release the healing alone. I release the healing. But Father, we thank you and praise you, Father. ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ನುಡಿತಾದನಿ ಸಮಯದಲ್ಲಿ ಇವರ ಜೀವಿತದಲ್ಲಿ ಬಂಧಿಸಿರುವ ಬಂಧನಗಳು, ಮರಣಕರವಾದ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಎಲ್ಲವನ್ನ ಮುರಿದು ಹಾಕ್ತಾ ಈ ಮಕ್ಕಳ ಜೀವಿತವನ್ನ ಜೀವದೆಡೆಗೆ ಬಿಡುಗಡೆ ಮಾಡ್ತಾ ಇದೆ. ಥ್ಯಾಂಕ್ ಯು ಜೀಸಸ್. ಎಜ್ಕೇಲ್ ಪ್ರವಾದಿಗೆ ದೇವ ನೀವು ನುಡಿದಂತೆ ನೀನು ನುಡಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ನುಡಿತಾ ಅದನ್ನೇ ಇಂದು ಆಲಿಸುವವರ ಜೀವಿತದಲ್ಲಿ, ಇಲ್ಲಿ ಕುಳಿತಿರುವ ಬಂದಿರುವ ಪ್ರತಿಯೊಬ್ಬರ ಜೀವಿತದಲ್ಲೂ ಐ ಡಿಕ್ಲೇರ್ ಯೇಸುವಿನ ನಾಮದಲ್ಲಿ ರಿಲೀಸ್ ಮಾಡ್ತಾ ಅದನ್ನೇ ಯೇಸುವಿನ ನಾಮದಲ್ಲಿ ಎಲ್ಲ ಬಂಧನಗಳು, ದುರಾತ್ಮನ ಪ್ರತಿಯೊಂದು ಬಲೆಗಳು, ಆತನೆಲ್ಲ ಚಟುವಟಿಕೆಗಳು ಮುರಿದು ಬೀಳಲೆಂಬುದಾಗಿ. ವಿ ಥ್ಯಾಂಕ್ ಆ್ಯಂಡ್ ಪ್ರೈಸ್ ಯು ಫಾದರ್. ಯೇಸು ನೀವು ಹೇಳಿದಿರಿ, ಈ ಲೋಕದಲ್ಲಿ ನೀವು ಯಾವುದನ್ನು ಬಿಚ್ಚುತ್ತೀವಿ ಅದನ್ನು ಪರದಲ್ಲಿ ಬಿಚ್ಚಲಾಗುವುದು, ಈ ಲೋಕದಲ್ಲಿ ಯಾವುದನ್ನು ಬಂಧಿಸುತ್ತೀ ಅದನ್ನು ಪರದಲ್ಲಿ ಬಂಧಿಸಲಾಗುವುದೆಂಬ ದುರಾತ್ಮನ ಪ್ರತಿಯೊಂದು ಕಾರ್ಯಗಳನ್ನು ಬಂಧಿಸುತ್ತಾ ಜೀವದ ಕಾರ್ಯಗಳನ್ನು ಬಿಡುಗಡೆ ಮಾಡ್ತಾ ಇದ್ದೇನೆ. ವಿ ಥ್ಯಾಂಕ್ ಆ್ಯಂಡ್ ಪ್ರೈಸ್ ಯು ಫಾದರ್. ತಂದೆ ಯೇಸುವಿನ ನಾಮದಲ್ಲಿ ಈ ಮಕ್ಕಳ ಜೀವಿತದಲ್ಲಿ ನಿನ್ನ ಶುಭವು, ನಿನ್ನ ಕೃಪೆಯು, ನಿನ್ನ ಆಶೀರ್ವಾದವು ಹೇರಳವಾಗಿ ಅನುಗ್ರಹಿಸಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಇವರಿಗೆ ಬೇಕಾದ ಆರೋಗ್ಯವನ್ನು ದಯಪಾಲಿಸಿರುವುದಕ್ಕಾಗಿ ಸ್ತೋತ್ರ. ಅವರ ಕುಟುಂಬದಲ್ಲೊಂದು ಪ್ರತಿಯೊಂದು ಸಮಸ್ಯೆಗಳಿಂದ ಬಿಡುಗಡೆಯನ್ನು ಕೊಟ್ಟು ಪ್ರತಿಯೊಂದು ಕುಟುಂಬವೂ ನಿನ್ನ ನಾಮವನ್ನು ಅರಿತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ರಕ್ಷಕನ ನಾಮದಲ್ಲಿ, ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ತಂದೆ ಸರ್ವ ಘನ ಮಾನ ಸ್ತುತಿ ಸ್ತೋತ್ರವನ್ನು ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತರ ನಾಮದಲ್ಲಿ ಯಾವುದೆಲ್ಲವನ್ನು ಪ್ರಾರ್ಥಿಸಿದ್ದೇವೋ ಅದೆಲ್ಲವನ್ನು ಅವರ ನಾಮದಲ್ಲಿಯೇ ಹೊಂದಿಕೊಂಡಿದ್ದೇವೆಂಬುದಾಗಿ ನಂಬಿ ಪ್ರಾರ್ಥಿಸ್ತಾ ಇದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ. ಹೇಳೋಣೆಲ್ಲರೂ ಆಮೇನ್, ಆಮೇನ್, ಆಮೇನ್. ತಂದೆಗೊಮ್ಮೆ ಚಪ್ಪಾಳೆ ತಡುತ್ತಾ ಪೂರ್ಣ ಹೃದಯದಿಂದ ಕೃತಜ್ಞತೆಯನ್ನು ಸಲ್ಲಿಸೋಣ. ಹಾಲೆಲೂಯ, ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್. ಫಸ್ಟ್ ನೀವು ನಂಬಿ ಅಷ್ಟೇ. ನಾನು ನನ್ನ ಕುಟುಂಬ ಬಿಡುಗಡೆ ಹೊಂದಿದೆ, ನಾನೇನಂತ ನಂಬಿ ಹೋಗ್ತೇನೋ ಅದನ್ನೇ ನಾನು ಅನುಭವಿಸ್ತೇನೆ ಅಷ್ಟೆ. ಪ್ರೈಸ್ ಗಾಡ್, ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಾಲೆಲೂಯ. ಸೊ ಪ್ರಿಯರೇ, ಮುಂದಿನ ಭಾನುವಾರ 10ನೇ ತಾರೀಕಿಂದ 15ರವರೆಗೆ ಮಂಗಳೂರಲ್ಲಿ ತಂಗು ಧ್ಯಾನ ಕೂಟ ಇರ್ತದೆ. ಸೊ ಅದಕ್ಕೆ ರಿಜಿಸ್ಟ್ರೇಷನ್ ಓಪನ್ ಇದೆ. ಬರಲಿಕ್ಕೆ ಆಸಕ್ತಿ ಇರುವಂಥವರು ದಯವಿಟ್ಟು ನಮ್ಮ ವಾರಿಯರ್ ಮತ್ತು ಹೆಲ್ಪ್ಲೈನ್ಗೆ ನಂಬರ್ಗೆ ಫೋನ್ ಮಾಡ್ಬೋದು. ಪ್ರೈಸ್ ಗಾಡ್. ಇನ್ನು ಮುಂದಿನ ತಿಂಗಳು 1ನೇ ಭಾನುವಾರ ಇಲ್ಲೇ ಪ್ರಾರ್ಥನಾ ಕೂಟ ಇರ್ತದೆ. 2ನೇ ಭಾನುವಾರ ಮಂಗಳೂರಲ್ಲಿ, 3ನೇ ಭಾನುವಾರ ಮೈಸೂರಲ್ಲಿ, 4ನೇ ಭಾನುವಾರ ಬ್ಯಾಂಗ್ಳೂರಲ್ಲಿ. ಸೊ ಹಾಗಾಗಿ ನಾವು ಪ್ರತಿಯೊಬ್ಬೊಬ್ಬರೂ ಕೂಡ ಹೆಚ್ಚಾಗಿ ಪರಿಸ್ಥಿತಿಯನ್ನು ಅವಲಂಬಿಸಿಕೊಳ್ಳದೆ ದೇವರ ವಾಕ್ಯವನ್ನು ಅವಲಂಬಿಸೋಣ. ಯಾಕೆಂದರೆ ದೇವರ ವಾಕ್ಯವೊಂದು ನನ್ನೆಲ್ಲ ಪರಿಸ್ಥಿತಿಗೂ ಪರಿಹಾರಕವಾಗಿದೆ. ಪ್ರೈಸ್ ಗಾಡ್, ಥ್ಯಾಂಕ್ ಯು. ಯಾರಾದರೂ ಹೊಸಬರು ಬಂದಿದ್ರೆ ಅಂಥವ್ರು ದಯವಿಟ್ಟು ನಮ್ಮ ಅಮ್ಮ ಇದ್ದಾರೆ, ಅವ್ರ ಕೈಲಿ ನಿಮ್ಮ ನಂಬರನ್ನು ಕೊಟ್ಟು ಹೋಗಿ. ಯಾರಿಗಾದ್ರೂ ಪ್ರಾರ್ಥನಾ ಪುಸ್ತಕ ಅಗತ್ಯ ಇದ್ದರೆ ತೆಗೆದುಕೊಳ್ಳಿ. ಥ್ಯಾಂಕ್ ಯು. ಒಬ್ರಿಗೊಬ್ಬರು ವಿಶ್ ಮಾಡಿ ನಗ್ನಗ್ತಾ ಇಲ್ಲಿಂದ ಹೊರಹೋಗುವ. ಈಚೆ ಊಟದ ವ್ಯವಸ್ಥೆ ಇದೆ, ಪ್ರತಿಯೊಬ್ಬರೂ ಊಟ ಮಾಡಿ ನಂತರ ಹೋಗೋಣ. ಥ್ಯಾಂಕ್ ಯು.